ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ಈ ವರ್ಷ ಕೆ ಎ ಕೌನ್ಸಿಲಿಂಗಲ್ಲಿ ಏನೆಲ್ಲ ಮೇಜರ್ ಚೇಂಜಸ್ಗಳು ಆಗಿದೆ ಮತ್ತು ನಿನ್ನೆ ನಡೆದಂತಹ ಕೆ ಇ ಅವರ ಒಂದು ಸಂವಹನ ಕಾರ್ಯಕ್ರಮ ಏನಿತ್ತು ಅದರಲ್ಲಿ ಏನೆಲ್ಲ ಡಿಸ್ಕಷನ್ ಆಗಿದೆ ಅನ್ನೋದನ್ನು ಡಿಸ್ಕಸ್ ಮಾಡೋಣಂತೆ. ಡೀಟೇಲ್ ಆಗಿ ಅಲ್ಲ, ಬಟ್ ಏನು ಚೇಂಜಸ್ ಆಗಿದೆ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ವಿದ್ಯಾರ್ಥಿಗಳು ಮತ್ತು ಪಾಲಕರೇ ಗೊತ್ತಿರಲಿ, ಇದು ಕಂಬೈನ್ಡ್ ಕೌನ್ಸಿಲಿಂಗ್. ಓಕೆ, ಅಂದರೆ ಸಿ ಇ ಟಿ, ನೀಟ್ ಅಂದರೆ ಇಂಜಿನಿಯರಿಂಗ್ ಇರ್ಬೋದು, ಫಾರ್ಮಾ ಸೈನ್ಸ್ ಇರ್ಬೋದು, ವೆಟರ್ನರಿ ಇರ್ಬೋದು, MBBS, BDS, BAMS ಇವೆಲ್ಲ ಕೌನ್ಸಿಲಿಂಗ್ ಒಂದೇ ಸಾರಿ ನಡೆಯುವಂಥದ್ದು. ಅಂದರೆ ನಾವು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾದ್ರೆ ನಾವು ಪ್ರಿಯಾರಿಟಿಯನ್ನು ಥಿಂಕ್ ಮಾಡಿ ಹಾಕಬೇಕು. ನನ್ನ ಪ್ರಿಯಾರಿಟಿ ಮೊದಲು MBBS ಇದೆಯಾ, BAMS ಇದೆಯಾ, ಇಂಜಿನಿಯರಿಂಗ್ ಇದೆಯಾ, ಅದನ್ನು ಥಿಂಕ್ ಮಾಡಿ ಹಾಕಬೇಕಾಗ್ತದೆ. ಮತ್ತು ಇದು ಒನ್ ಟೈಮ್ ಆಪ್ಷನ್ ಎಂಟ್ರಿ ಇರ್ತದೆ. ಅಂದರೆ ಫಸ್ಟ್ ರೌಂಡ್ಗಿಂತ ಮುಂಚೆ ನೀವು ಏನು ಮಾಡ್ತೀರಿ ಅದೇ ಫೈನಲ್ ಆಗಿರ್ತದೆ. ಫಸ್ಟ್ ರೌಂಡ್ ಆದಮೇಲೆ ಸೆಕೆಂಡ್ ರೌಂಡಿಗೆ ಆಲ್ರೆಡಿ ಇದ್ದಿರುವಂಥ ಕಾಲೇಜಸ್ಗಳಲ್ಲಿ ಡಿಲೀಟ್ ಮಾಡ್ಬೋದು, ಇಲ್ಲ ಆಪ್ಷನ್ಸ್ಗಳನ್ನು ಅಂದರೆ ಅಲ್ಟರ್ ಮಾಡ್ಬೋದೇ ಹೊರತು ಆರ್ಡರ್ ಅಥವಾ ಪ್ರಿಯಾರಿಟಿಯನ್ನು ನೀವು ಹೊಸದಾಗಿ ಕಾಲೇಜಸ್ಗಳನ್ನ ಆ್ಯಡ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಿದ್ದಾಗ ಒಂದು ಕೇರ್ ನೀವೇನು ತಗೋಬೇಕು ಅಂತ ಅಂದರೆ ಗೊತ್ತಿರಲಿ, ಇಂಜಿನಿಯರಿಂಗೇ ಬೇರೆ ಸೀಟು, MBBS ಬೇರೆ ಸೀಟು, BAMS ಬೇರೆ ಸೀಟು ಅಂತೇಳಿ 3-4 ಸೀಟ್ಗಳನ್ನು ಒಬ್ಬ ವಿದ್ಯಾರ್ಥಿಗೆ ಹಂಚೋದಿಲ್ಲ ಕೆ ಅವರು. ಒಬ್ಬ ವಿದ್ಯಾರ್ಥಿಗೆ ಒಂದೇ ಸೀಟನ್ನು ಅಲಾಟ್ ಮಾಡ್ತಾರೆ ಅನ್ನೋದು ಗೊತ್ತಿರಲಿ. ಹಾಗಿದ್ರೆ ಹೇಗಿರಬೇಕು ನಿಮ್ಮ ಆಪ್ಷನ್ ಎಂಟ್ರಿ ನೋಡಿ. ಈಗ MBBS ಇದೆ ನಿಮ್ಮ ಆಪ್ಷನ್ನು. MBBS ಅಲ್ಲಿ ಒಳ್ಳೆ ರ್ಯಾಂಕ್ ಬಂದಿದೆ ಅಂದರೆ ಬೇರೆ ಕಾಲೇಜ್ ಹಾಕುವಂಥ ಅವಶ್ಯಕತೆ ಇಲ್ಲ. ಆದರೆ ಬಾರ್ಡರಲ್ಲಿ ಇರುವಂಥದ್ದು ಸಿಗ್ತದೋ ಇಲ್ಲೋ, ಅದು ಸಿಗಲಿಲ್ಲ ಅಂದರೆ ಮುಂದೇನು, ವರ್ಸ್ಟ್ ಕೇಸ್ ಥಿಂಕ್ ಮಾಡಿ. ಸೊ BAMS ಸೆಕೆಂಡ್ ಆಪ್ಷನ್ ಇದ್ದರೆ BAMS ಹಾಕ್ತೀರಿ, BAMS ಆದಮೇಲೆ ಇಂಜಿನಿಯರಿಂಗ್ ಇದ್ದರೆ ಇಂಜಿನಿಯರಿಂಗ್ ಹಾಕ್ತೀರಿ, ಅದಾದಮೇಲೆ ಫಾರ್ಮಾ ಸೈನ್ಸ್ ಇದ್ದರೆ ಫಾರ್ಮಾ ಸೈನ್ಸ್ ಹಾಕ್ತೀರಿ. ಹೀಗೆ ಬೇರೆ ಬೇರೆ ಕಾಲೇಜಸ್ಗಳನ್ನು ಆ್ಯಡ್ ಮಾಡ್ತಾ ಹೋಗ್ತೀರಿ, ಕೋರ್ಸಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ತೀರಿ. ಈಗ ನೀವು MBBS ಒಂದು ಕಾಲೇಜು, BAMS, ಇಂಜಿನಿಯರಿಂಗ್, ಫಾರ್ಮ್ ಸೈನ್ಸು ಒಂದೊಂದು ಕಾಲೇಜ್ ಕೊಟ್ಟುಬಿಟ್ಟು ಆರಿಸ್ಕೊಳ್ಳಿ ಅಂತ ಕೆ ಅವರು ಹೇಳೋದಿಲ್ಲ. ಒಂದೇ ಕಾಲೇಜನ್ನು ಅಲಾಟ್ ಮಾಡ್ತಾರೆ. ಅಂದರೆ ಆಪ್ಷನ್ ಎಂಟ್ರಿ ನಂಬರ್ಸ್ ಹೇಗಿರ್ತದೆ ಅಂತಂದರೆ ಸೀರಿಯಲ್ ಆಗಿ 1 to 65 MBBS ಹಾಕಿದ್ರಿ ಅಂದರೆ ಫಾರ್ ಎಕ್ಸಾಂಪಲ್ 10 ಕಾಲೇಜ್ BAMS ನೀವು ಆ್ಯಡ್ ಮಾಡಿದರೆ ಅದು 66th ನಂಬರ್ ಇರ್ತದೆ ಹೊರತು ಫಸ್ಟ್ ನಂಬರ್ ಇರೋದಿಲ್ಲ. 66 to 75, ಇಂಜಿನಿಯರಿಂಗ್ 76 to 85, ಫಾರ್ಮಾ ಸೈನ್ಸ್ 86 to 90. ಈ ರೀತಿಯಾಗಿ ನೀವು ಕಂಟಿನ್ಯೂಸ್ ನಂಬರ್ನ ಕೊಡ್ತಾ ಹೋಗಬೇಕು. ನಿಮ್ಮ ಪ್ರಿಯಾರಿಟಿಗೆ ಮತ್ತು ನಿಮ್ಮ ಮೆರಿಟ್ ಆಧಾರದ ಮೇಲೆ ಯಾವ ಸೀಟ್ ನಿಮಗೆ ಅಲಾಟ್ ಆಗಬೇಕು ಅದು ಅಲಾಟ್ ಆಗುತ್ತೆ. ಇದು KEA ಕೌನ್ಸಿಲಿಂಗ್ ಪ್ರೊಸೆಸ್, ರೈಟ್? ಸೊ ಈ ವರ್ಷ ಏನು ಚೇಂಜಸ್ ಆಗ್ತಾ ಇದೆ ಹಾಗಾದರೆ? ಮೊದಲನೇದಾಗಿ ಏನಾಗ್ತಾ ಇದೆ ಅಂತಂದರೆ ನಿಮಗೆಲ್ಲ ಗೊತ್ತಿದೆ, ನಿಮ್ಮ ಹತ್ರ ಒಂದು ವೆರಿಫಿಕೇಷನ್ ಸ್ಲಿಪ್ ಇದೆ. ಆ ವೆರಿಫಿಕೇಷನ್ ಸ್ಲಿಪ್ಪನ್ನು ಕರೆಕ್ಟಾಗಿ ನೋಡಿ, ಮೇಲ್ಗಡೆ ಆ QR ಕೋಡನ್ನು ಕೊಟ್ಟಿದ್ದಾರೆ, ಅದರ ಮೇಲ್ಗಡೆ ಒಂದು ಆಪ್ಷನ್ ಎಂಟ್ರಿ CET ನಂಬರ್ ಅಂತ ಕೊಟ್ಟಿದ್ದಾರೆ. ಅದ್ರ ಕೆಳಗಡೆ QR ಕೋಡ್ ಇದೆ. QR ಕೋಡ್ ಪಕ್ಕದಲ್ಲಿ ನಿಮ್ಮ ಫೋಟೋ ಇದೆ, ರೈಟ್? ಸೊ ನೀವು ಫಸ್ಟ್ ಏನು ಮಾಡ್ತೀರಿ ಅಂತಂದರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದ ಮೇಲೆ, ಈಗ QR ಕೋಡ್ ವರ್ಕ್ ಆಗೋದಿಲ್ಲ. ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದ ಮೇಲೆ QR ಕೋಡನ್ನು ಸ್ಕ್ಯಾನ್ ಮಾಡ್ತೀರಿ. ಸೊ ಬಹಳ ತಲೆಗೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇದು ನೀವು QR ಕೋಡನ್ನು ಸ್ಕ್ಯಾನ್ ಮಾಡ್ಬೋದು. ಆ QR ಕೋಡ್ ಸ್ಕ್ಯಾನ್ ಆಗ್ತಾ ಇಲ್ಲ ಅಂತಂದರೆ ಅವ್ರು ಹೇಳಿರುವಂಥದ್ದು ನಿಮ್ಮ ಅಪ್ಲಿಕೇಶನ್ ನಂಬರ್ನ ಹಾಕಿನೂ ನೀವು ಲಾಗಿನ್ ಆಗಬಹುದು ಅಂತ ಒಂದು ಆಪ್ಷನನ್ನು ಕೊಟ್ಟಿರ್ತಾರೆ. ಒಡಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಓಕೆ, QR ಕೋಡನ್ನು ಸ್ಕ್ಯಾನ್ ಮಾಡಬೇಕು ವೆರಿಫಿಕೇಷನ್ ಸ್ಲಿಪ್ಪಲ್ಲಿರುವಂಥದ್ದು. ಅಂದರೆ ನಿಮ್ಮ ಸಿಸ್ಟಮ್ ಇರ್ತದೆ, ನಿಮ್ಮ ಸಿಸ್ಟಮ್ಮಿನಿಗೆ ಒಂದು ಕ್ಯಾಮ್ರಾ ಇರಬೇಕು. ಆ ಕ್ಯಾಮ್ರಾದ ಮುಂದುಗಡೆ ಸೊ ನಿಮ್ಮ QR ಕೋಡನ್ನು ಹಿಡಿದ್ರೆ ಅದು ಸ್ಕ್ಯಾನ್ ಆಗ್ತದೆ. ಬಟ್ ಮೊಬೈಲಲ್ಲೂ ಮಾಡ್ಬೋದು ಅಂತ KE ಅವ್ರು ಹೇಳ್ತಾರೆ. ಬಟ್ ಅದು ಯಾವ ರೀತಿ ಸಾಧ್ಯ ಆಗ್ತದೆ ನನಗೂ ಕೂಡ ಗೊತ್ತಿಲ್ಲ. ಸೊ ಅದಾದ ಮೇಲೆ ನಿಮಗೆ ಅಪ್ಲಿಕೇಶನ್ ನಂಬರ್ನ ಎಂಟ್ರಿ ಮಾಡಿ ಅಂತ ಹೇಳ್ತಾರೆ. ನಿಮ್ಮ KCET ಅಪ್ಲಿಕೇಶನ್ ನಂಬರ್ನ ಎಂಟ್ರಿ ಮಾಡಿ, ಅದಾದ ಮೇಲೆ ಆಪ್ಷನ್ ಎಂಟ್ರಿ CET ನಂಬರ್, ಆ QR ಕೋಡ್ ಮೇಲ್ಗಡೆ ಒಂದು ಆಪ್ಷನ್ ಎಂಟ್ರಿ CET ನಂಬರ್ ಏನಿದೆ ಆ ಆಪ್ಷನ್ ಎಂಟ್ರಿ CET ನಂಬರ್ನ ಆ್ಯಡ್ ಮಾಡಿ. ಅದನ್ನು ಮಾಡಿದ ತಕ್ಷಣ ನಿಮಗೇನಾಗ್ತದೆ, ಒಂದು OTP ಬರುವಂಥದ್ದು ನಿಮ್ಮ ಮೊಬೈಲಿಗೆ, ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ ಒಂದು OTP ಬರ್ತದೆ. OTPಯನ್ನು ಎಂಟರ್ ಮಾಡಿದ ಮೇಲೆ ಈ ವರ್ಷ ಕಂಪಲ್ಸರಿ, ಇದು ಇಂಪಾರ್ಟೆಂಟ್, ಈ ವರ್ಷ ಫೇಸ್ ಲಾಗಿನ್ನನ್ನು ಕಂಪಲ್ಸರಿ ಮಾಡಿರುವಂಥದ್ದು. ಅಂದರೆ ಫಿಸಿಕಲಿ ನೀವು ಆ ಕ್ಯಾಮ್ರಾ ಮುಂದೆ ನಿಲ್ಲಬೇಕು. ನಿಮ್ಮ ಮುಖದ ಚಹರೆಯನ್ನು ನೋಡಿಕೊಂಡು ಆ AI ಆಧಾರಿತವಾದ ಕ್ಯಾಮ್ರಾ ಏನಿದೆ ಅದು ಫೇಸ್ ರೆಕಗ್ನಿಷನನ್ನು ಮಾಡಿಬಿಟ್ಟು ನಿಮಗೆ ಆಪ್ಷನ್ ಎಂಟ್ರಿ ಲಾಗಿನ್ನಿಗೆ ಅವಕಾಶವನ್ನು ಮಾಡಿಕೊಡ್ತದೆ. ಇಷ್ಟಾದ ಮೇಲೆ ಆಪ್ಷನ್ ಎಂಟ್ರಿ ಲಾಗಿನ್ ಓಪನ್ ಆಗ್ತದೆ. ಮುಂದೆ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ತಾ ಹೋಗಬೇಕು. ಅದೆಲ್ಲ ಪ್ರೊಸೀಜರ್ ಏನಿದೆ ಅದು ಬಿಟ್ಟಾಗ ನಿಮಗೆ ತಿಳಿಸ್ಕೊಡ್ತೀನಿ, ಈಗ ಬೇಡ. ಬಟ್ ಇಲ್ಲಿ ಮೇಜರ್ ಚೇಂಜ್ ಏನು ಅಂತಂದರೆ, ಲಾಸ್ಟ್ ಇಯರ್ ನಿಮಗೆ ಒಂದು ಸೀಕ್ರೆಟ್ ಕೀಯನ್ನು ಕೊಟ್ಟಿದ್ರು. ಆಪ್ಷನ್ ಎಂಟ್ರಿ ಅಪ್ಲಿಕೇಶನ್ ನಂಬರ್, CET ನಂಬರ್ ಸಪ್ರೇಟಾಗಿ ಕೊಟ್ಟಿದ್ರು. ಬಟ್ ಈ ವರ್ಷ ಸೀಕ್ರೆಟ್ ಕೀನು ಕೊಟ್ಟಿಲ್ಲ, ಅಪ್ಲಿಕೇಶನ್ ನಂಬರು ಕೊಟ್ಟಿಲ್ಲ. ನೀವು ಏನು ನಿಮ್ಮ ಹತ್ರ ಒಂದು ಅಪ್ಲಿಕೇಶನ್ ನಂಬರ್ ಇದೆ ಅದನ್ನು ಆ್ಯಡ್ ಮಾಡ್ತೀರಿ. ಸೊ QR ಕೋಡ್ ಕೊಟ್ಟಿದ್ದಾರೆ, ಅದನ್ನು ಸ್ಕ್ಯಾನ್ ಮಾಡ್ತೀರಿ, ಅಥವಾ CET ನಂಬರ್ನ ಹಾಕಿ ಅದು ಅಪ್ಲಿಕೇಶನ್ ನಂಬರ್ನ ಹಾಕಿನೂ ಕೂಡ ಲಾಗಿನ್ ಆಗ್ತದೆ. ವರಿ ಮಾಡ್ಕೋಬೇಡಿ. OTPಯನ್ನು ಹಾಕ್ತೀರಿ. ಅದಾದ ಮೇಲೆ ಫೇಸ್ ರೆಕಗ್ನಿಷನ್ ಇಸ್ ಕಂಪಲ್ಸರಿ ದಿಸ್ ಇಯರ್.
ಈ ವರ್ಷ ವಿದ್ಯಾರ್ಥಿಗಳು ಮತ್ತು ಪಾಲಕರಿಗೆ ಎಸ್ಪೆಷಲಿ ರೂರಲ್ ಸೈಡ್ ಇರುವಂಥವ್ರು ಅಥವಾ ಮನೆಯಲ್ಲಿ ಸಿಸ್ಟಮ್ ಇಲ್ಲ, ಲ್ಯಾಪ್ಟಾಪ್ ಇಲ್ಲ ಅಂತ ಅನ್ನೋ ವಿದ್ಯಾರ್ಥಿಗಳಿಗೆ ಇದು ದೊಡ್ಡ ಒಂದು ಹರ್ಡಲ್ ಆಗೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ KE ಅವರೇನು ಹೇಳಿಬಿಡ್ತಾರೆ, ನೀವು ಮೊಬೈಲಲ್ಲೂ ಕೂಡ ಮಾಡ್ಕೊಳ್ಳಬಹುದು, ಯಾರನ್ನು ಅವಲಂಬಿತವಾಗುವಂಥ ಅವಶ್ಯಕತೆ ಇಲ್ಲ ಅಂಥೇಳಿ. ಆದರೆ ನಾನು ಕೇಳ್ಕೊಳ್ತಾ ಇರೋದು, ಮೊಬೈಲಲ್ಲಿ ಯಾವ ರೀತಿ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು ಅನ್ನೋ ಒಂದು ಡೆಮೋ ವಿಡಿಯೋವನ್ನು ದಯವಿಟ್ಟು ಹಾಕಿ. ಸೊ ಅಟ್ಲೀಸ್ಟ್ ಒಂದು ಡೆಮೋ ಲಿಂಕನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟು, ವಿದ್ಯಾರ್ಥಿಗಳು ಈಗ ಫ್ರೀ ಇರ್ತಾರೆ, ಫ್ರೀ ಇದ್ದಾಗ ಈಗ ಅಪ್ಲಿಕೇಶನ್ ಯಾವುದೋ ಒಂದು XYZ ಅಂತ ಕಾಲೇಜಸ್ ಕೊಡಿ, ಕಾಲೇಜಸ್ಗಳನ್ನ ಆಪ್ಷನ್ ಎಂಟ್ರಿ ಮಾಡೋದು ಹೆಂಗೆ ಅಂತಾದರೂ ಈಗ ಆ ಒಂದು ಮೊಬೈಲಲ್ಲಿ ರೂಢಿ ಮಾಡಿಕೊಳ್ಳಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನೀವು ಮೊಬೈಲಲ್ಲಿ ಆಗ್ತದ ಅಂತ ಇದ್ದರೆ. ಬಟ್ ಏನಾದರೂ ಮೊಬೈಲಲ್ಲಿ ಸಾಧ್ಯ ಆಗೋದಿಲ್ಲ ಅಂತ ಆದರೆ, ಮೊಬೈಲಲ್ಲಿ ಯಾವ ರೀತಿ ಇಫೆಕ್ಟಿವ್ ಆಗಿ ಆಗ್ತದೆ ನನಗೆ ಗೊತ್ತಿಲ್ಲ, ಸಾಧ್ಯ ಆಗೋದಿಲ್ಲ ಅಂತ ಆದರೆ KE ಅವರೇನು ಹೇಳ್ತಾ ಇದ್ದಾರಲ್ಲ, ನೀವು ಯಾವುದೇ ಸೈಬರ್ ಸೆಂಟರ್ ಮೇಲೆ ಅವಲಂಬಿತವಾಗುವಂಥ ಅವಶ್ಯಕತೆ ಇಲ್ಲ, ಯಾರನ್ನೂ ನಂಬುವಂಥ ಅವಶ್ಯಕತೆ ಇಲ್ಲ, ಯಾರಿಗೂ ನಿಮ್ಮ ಡೀಟೇಲ್ಸನ್ನು ಕೊಡುವಂಥ ಅವಶ್ಯಕತೆ ಇಲ್ಲ. ಡೀಟೇಲ್ಸನ್ನು ಕೊಡೋದು ಬೇಡ, ಅಟ್ಲೀಸ್ಟ್ ನಮ್ಮ ಹತ್ರ ಸಿಸ್ಟಮ್ ಇಲ್ಲ ಅಂತಂದರೆ ಸಿಸ್ಟಮ್ ಇರುವಂತಹ ಒಂದು ಕಡೆ ನಾವು ಹೋಗಬೇಕು ಅಥವಾ ಸೈಬರ್ ಸೆಂಟರಿಗೆ ಹೋಗಬೇಕು. ಅಲ್ಲಿ ಹೋದಾಗ ಅವರಿಗೆ ನಮ್ಮ ಫೇಸನ್ನು ಪ್ರತಿ ಟೈಮ್ ನಮ್ಮ ಫೇಸನ್ನು ಲಾಗಿನ್ ಮಾಡಿಬಿಟ್ಟು ಅದನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು, ಅಂದರೆ ಆಪ್ಷನ್ ಎಂಟ್ರಿ ಓಪನ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಹೀಗಿದ್ದಾಗ ನಮಗೆ ನಾವು ಸೈಬರ್ ಸೆಂಟರ್ ಅವ್ರನ್ನ ಅವಲಂಬಿತರಾಗಿರಲೇಬೇಕಾಗ್ತದ ಅನ್ನೋದು ಗೊತ್ತಿರಲಿ. ಅಥವಾ ಮೊಬೈಲಲ್ಲೇ ಆಗ್ತದ, ಹಾಗಾದ್ರೆ ಮನೇಲಿ ಕೂತ್ಕೊಂಡು ಮಾಡ್ಬೋದಾ? ಇಂಟರ್ನೆಟ್ ಅಂತೂ ಇದೆ, ಬಟ್ ಮೊಬೈಲಲ್ಲಿ ಮಾಡಬೇಕು ಅನ್ನೋದಕ್ಕೆ ಕಾನ್ಫಿಡೆನ್ಸ್ ಎಲ್ಲಿದೆ? ಯಾಕೆ ಕಾನ್ಫಿಡೆನ್ಸ್ ಇಲ್ಲ ಅಂತಂದರೆ, ವಿದ್ಯಾರ್ಥಿ ಆದವನು 2 ವರ್ಷ 3 ವರ್ಷ ಕೂತ್ಕೊಂಡು ಹಾರ್ಡ್ ವರ್ಕ್ ಮಾಡಿ ಪ್ರಿಪೇರ್ ಆಗಿದ್ದಾನೆ ಎಕ್ಸಾಮಿಗೆ, ಎಕ್ಸಾಮ್ ಪ್ರಿಪೇರ್ ಆಗಿ ಎಕ್ಸಾಮ್ ಬರೆದು ಒಳ್ಳೆಯ ಮಾರ್ಕ್ಸನ್ನು ತೆಗೆದುಕೊಂಡಿದ್ದಾನೆ. ಈಗ ಸೀಟ್ ಸಿಗುವಂತಹ ಸಮಯದಲ್ಲಿ ಯಾರು ರಿಸ್ಕನ್ನು ತಗೊಳ್ಳೋದಕ್ಕೆ ಇಷ್ಟಪಡ್ತಾರೆ ಹೇಳಿ? ಏನೋ ಮೊಬೈಲಲ್ಲಿ ಮಾಡೋದಕ್ಕೆ ಹೋದ್ರಿ, ಏನೋ ಹೆಚ್ಚು ಕಡಿಮೆ ಆಯಿತು, ಪ್ರಿಂಟ್ ಆದರೂ ತೊಗೊಳ್ಬೇಕಾ ನಾವು? ಹಾಗಾದರೆ ಪ್ರಿಂಟ್ ತೊಗೋಬೇಕಂದ್ರೆ ಪ್ರಿಂಟ್ ತೊಗೊಂಡು ಚೆಕ್ ಮಾಡಬೇಕಲ್ವ ಆಪ್ಷನ್ ಎಂಟ್ರಿ ಹೇಗಾಗಿದೆ ಅಂಥೇಳಿ. ಅದಕ್ಕಾದರೂ ನಮ್ಮ ಹತ್ರ ಸಿಸ್ಟಮ್ ಇರಬೇಕು, ಕಂಪ್ಯೂಟರ್ ಇರಬೇಕು. ಇದು ಒಂದು ಆಪ್ಷನ್ ಎಂಟ್ರಿ ಸಲುವಾಗಿ ನಾನಂತೂ 50,000 ಖರ್ಚು ಮಾಡಿ ಕಂಪ್ಯೂಟರ್ನ ಮನೇಲಿ ತಂದು ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ನನಗೆ. ಇಂಥ ಸಂದರ್ಭದಲ್ಲಿ ನಾವು ಸೈಬರ್ ಸೆಂಟರ್ ಅವ್ರನ್ನ ಅವಲಂಬನೆ ಆಗದೇನೆ ಆಪ್ಷನ್ ಎಂಟ್ರಿಯನ್ನು ಹೆಂಗೆ ಮಾಡಬೇಕು? ಅಥವಾ KE ಅವರಾಗಲಿ ಅಥವಾ ಹೈಯರ್ ಎಜುಕೇಷನ್ ಅವರಾಗಲಿ ಗೌರ್ಮೆಂಟ್ ಅವರಾಗಲಿ ಕೊಟ್ಬಿಡಲಿ, ಪ್ರತಿಯೊಂದು ಊರಿಗೂ ಪ್ರತಿಯೊಂದು ಹಳ್ಳಿಗೂ ಇಂತಿಷ್ಟು ಸೈಬರ್ ಸೆಂಟರ್ಸ್ಗಳನ್ನ ಕ್ರಿಯೇಟ್ ಮಾಡಲಿ, ಅವರ ಜನರೇ ಬರಲಿ, ನಮಗೆ ಆಪ್ಷನ್ ಎಂಟ್ರಿಯನ್ನು ಮಾಡಿಕೊಡ್ಲಿ. ಇದು ನಾವೆಲ್ಲ ಹೇಳೋದಕ್ಕೆ ಭಾಳ ಚಂದ, ಬಟ್ ರೂಟ್ ಲೆವೆಲ್ನಿಂದ ನಾವು ಥಿಂಕ್ ಮಾಡಬೇಕು. ರೂರಲ್ ಕಡೆ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯನ್ನು ತಲೆಯಲ್ಲಿ ಇಟ್ಕೊಂಡು ಥಿಂಕ್ ಮಾಡಬೇಕು. ಆಲ್ರೆಡಿ ನಾವು ಕೋಚಿಂಗ್ ಅಂಥೇಳಿ ಲಕ್ಷಾಂತರ ರೂಪಾಯಿಯನ್ನು ಹಾಕಿ ಕೋಚಿಂಗ್ ತೊಗೊಂಡು ಒಂದು ಒಳ್ಳೆಯ ಮಾರ್ಕ್ಸನ್ನು ತೆಗೆದುಕೊಂಡು ಮನೆಗೆ ಬಂದಿದ್ದೀವಿ. ಈಗ ಆಪ್ಷನ್ ಎಂಟ್ರಿ ಒಬ್ಬ ವಿದ್ಯಾರ್ಥಿ ಇವತ್ತು ಮೆಸೇಜ್ ಮಾಡಿದ್ದ, ಸರ್ ನಾನು ಎಷ್ಟು ಕಷ್ಟಪಟ್ಟು ಓದಿದ್ದೀನಲ್ಲ, ಓದೋದೇ ಕಷ್ಟ ಅಂತ ಅಂದ್ಕೊಂಡಿದ್ದೆ, ಬಟ್ ಈಗ ಅನಿಸ್ತಾ ಇದೆ ಓದೋದು ಭಾಳ ಸಿಂಪಲ್ಲು. ಕೌನ್ಸ್ಲಿಂಗಲ್ಲಿ ಏನು ನಾವು ಆಪ್ಷನ್ ಎಂಟ್ರಿ ಮಾಡ್ತೀವಿ ಅಥವಾ ಕೌನ್ಸ್ಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಲ್ಲ, ಇದು ನನಗೆ ಭಾಳ ಡಿಫಿಕಲ್ಟ್ ಅಂತ ಅನಿಸ್ತಾ ಇದೆ, ಅಂದರೆ ಓದೋದಕ್ಕಿಂತ ಕಷ್ಟವದು ಇದು ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾ ಇದ್ದೆ ನಾನು. ನೀವೇ ನೋಡಿ, ಜೋಸಾದವ್ರದ್ದು ಎಷ್ಟು ಸಿಂಪಲ್ ಇದೆ ಸಿಸ್ಟಮು, ಕಾಮೆಡ್ಕೆದವ್ರದ್ದು ಎಷ್ಟು ಸಿಂಪಲ್ ಇದೆ ಸಿಸ್ಟಮು. ಸೊ ಯು ಕ್ಯಾನ್ ಸಿ NTA ಆಲ್ ಇಂಡಿಯಾ ಕೋಟ MCC ಕೌನ್ಸಿಲಿಂಗ್ ನೋಡಿ. ಅವರ ಸಿಸ್ಟಮ್ ಆಗಲಿ ಸಾಫ್ಟ್ವೇರ್ ಆಗಲಿ ಟೆಕ್ನಿಕಲ್ ಗಿಚ್ಚಸ್ಸೇ ಇಲ್ಲದೇ ಎಷ್ಟು ನೀಟಾಗಿ ವರ್ಕ್ ಆಗ್ತದೆ. ಆ ಕಾರಣಕ್ಕೆ ಬಟ್ ಕರ್ನಾಟಕದಲ್ಲಿ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು, ಲಕ್ಷಗಟ್ಟಲೆ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡುವಂಥ ಕೌನ್ಸಿಲಿಂಗ್ ಯಾವುದು? ಒಂದೇ ಒಂದು ಕೌನ್ಸಿಲಿಂಗ್, KEA ಕೌನ್ಸಿಲಿಂಗ್. ಕಾಮೆಡ್ಕಿಗೂ ಬಹಳ ಕಡಿಮೆ ನಂಬರು, ಜೋಸಾದವರಿಗಂತೂ ಬಹಳ ಕಡಿಮೆ, MCC ಆಲ್ ಇಂಡಿಯಾ ಕೋಟ ಪಾರ್ಟಿಸಿಪೇಟ್ ಮಾಡುವಂಥವ್ರ ನಂಬರು ಕೂಡ ಬಹಳ ಕಡಿಮೆ. ಬಟ್ ಮ್ಯಾಕ್ಸಿಮಮ್ 80% ಆಫ್ ದ ಸ್ಟೂಡೆಂಟ್ಗಳು ಅವಲಂಬನೆ ಆಗಿರೋದು KEA ಕೌನ್ಸಿಲಿಂಗ್ ಮೇಲೆ ಮಾತ್ರ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಈ ಒಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ಟೆಕ್ನಿಕಲ್ ಗಿಚ್ಚಸ್ಗಳಿಂದಾಗಿ ಸೀಟನ್ನು ಕಳ್ಕೊಳ್ಳುವಂಥದ್ದು ಆಗಬಾರ್ದು. ಲಾಸ್ಟ್ ಇಯರ್ ಏನಾಗಿದೆ KE ಅವ್ರ ಕಡೆಯಿಂದ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ಫೇಸ್ ರೆಕಗ್ನಿಷನ್ ಕಂಪಲ್ಸರಿ ಇದೆ. ಇದಾದ ಮೇಲೆ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ತಾ ಹೋಗ್ತೀರಿ. ಈಗ ಎರಡನೇ ಮೇಜರ್ ಚೇಂಜ್ ಏನಿದೆ ಈ ವರ್ಷ ಏನಂತಂದರೆ, ಸೆಕೆಂಡ್ ರೌಂಡಿಗೆ ಏನು ಇನ್ನೂ ಕೊಟ್ಟಿಲ್ಲ, ಸೆಕೆಂಡ್ ರೌಂಡಿಗೆ 1 ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡಬೇಕು ಏನೂ ಗೊತ್ತಿಲ್ಲ. ಬಟ್ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು ಅಂದರೆ ನೀವು ಫಸ್ಟ್ ರೌಂಡ್ಗಿಂತ ಮುಂಚೆ 750 ರುಪೀಸನ್ನು ಪೇ ಮಾಡಲೇಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಕ್ಯಾಟಗರಿ. ಜನರಲ್ ಮೆರಿಟ್ 2A 2B 3A 3B ಕ್ಯಾಟಗರಿ 1 SC ST ಯಾರೇ ಇರಲಿ 750 ರುಪೀಸನ್ನು ಪೇ ಮಾಡಲೇಬೇಕು. ಇದು ನಿನ್ನೆ ಇದು ಆದಂತಹ ಸೆಷನ್ನಿಂದ ನಾ ತಿಳ್ಕೊಂಡಿರೋದು, ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸಿ. ಸೊ 750 ರುಪೀಸನ್ನು ಪೇ ಮಾಡಲೇಬೇಕು. ಅದಾದ ಮೇಲೆ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ತೀರಿ.
ಎವ್ರಿ ಟೈಮ್ ನೀವು ಅದನ್ನು ಲಾಗಿನ್ ಆಗ್ತೀರಿ ಅಂತ ಅಂದರೆ ಪ್ರತಿಯೊಂದು ಸಾರಿನೂ ಫೇಸ್ ಲಾಗಿನ್ ಕಂಪಲ್ಸರಿ ಇರ್ತದೆ. ನೀವು ಕೇಳ್ಬೋದು, ಸರ್ ಹಾಗಾದರೆ ಇಷ್ಟೊಂದು ಸಾರಿ ಅಂದರೆ ಪ್ರತಿ ಸಾರಿ ಲಾಗಿನ್ ಆಗುವಂಥ ಕೆಲಸ ಇರ್ತದ? ಒಂದ್ಸಲ ಆಪ್ಷನ್ ಎಂಟ್ರಿ ಮಾಡಿಬಿಟ್ರೆ ಮುಗಿದು ಹೋತಪ್ಪ, ರಿಸಲ್ಟ್ ಬರ್ತಾ ರಿಸಲ್ಟ್ ನೋಡ್ತೀನಿ. ವಿದ್ಯಾರ್ಥಿಗಳೇ, ಹಾಗೆ ಇಲ್ಲ. ಈ ವರ್ಷ ಯಾರು ಹೊಸದಾಗಿ ಈ ಒಂದು ಸಿಸ್ಟಮಿಗೆ ಬರ್ತಾ ಇದ್ದೀರಿ, ಕೌನ್ಸಿಲಿಂಗ್ ಅನ್ನೋ ಸಿಸ್ಟಮಿಗೆ, ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ಇಮ್ಯಾಜಿನ್, ಆಪ್ಷನ್ ಎಂಟ್ರಿಗೆ ನಿಮಗೆ 4 days ಟೈಮನ್ನು ಕೊಡ್ತಾರೆ. ಅದಾದ ಮೇಲೆ ಒಂದು ಮಾಕನ್ನು ಅಲಾಟ್ ಮಾಡ್ತಾರೆ. ಮಾಕ್ ಆದಮೇಲೆ ಮತ್ತೆ ಆಪ್ಷನ್ ಎಂಟ್ರಿಯನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಆಪ್ಷನ್ಸ್ ಇದೆ. ಅದಾದ ಮೇಲೆ ರಿಸಲ್ಟ್ ಬರ್ತದೆ. ರಿಸಲ್ಟ್ ಬಂದ ಮೇಲೆ ನಿಮಗೆ ಚಲನ್ ಪ್ರಿಂಟ್ ಆಗಬೇಕು. ಸೊ ಮೊದಲು ಚಾಯ್ಸ್ ಹಾಕಬೇಕು. ಅದಾದ ಮೇಲೆ ಚಲನ್ ಪ್ರಿಂಟ್ ಆಗಬೇಕು. ಓಕೆ, ಚಲನ್ ಪ್ರಿಂಟ್ ಆದಮೇಲೆ ನೀವು ಹೋಗಿ ಫೀಸನ್ನು ಪೇಮೆಂಟ್ ಮಾಡ್ತೀರಿ. ಫೀಸ್ ಪೇಮೆಂಟ್ ಮಾಡಿದ ಮೇಲೆ ಯು ಹ್ಯಾವ್ ಟು ಚೆಕ್ ವೆದರ್ ದಟ್ ಪೇಡ್ ಫೀಸ್ ಈಸ್ ಅಪ್ಡೇಟ್ ಇನ್ KE ವೆಬ್ಸೈಟ್ ಆರ್ ನಾಟ್. ಅಂದರೆ ಮಿನಿಮಮ್ ನೀವು ಪ್ರತಿ ಸಾರಿ ಲಾಗಿನ್ ಆಗಬೇಕಂತ ಅಂದರೂ, ಒಂದು ಸಾರಿ ಇಲ್ಲಿ ಲಾಗಿನ್ ಆಗ್ತೀರಿ ಅಂತ ಇಟ್ಕೊಳ್ಳೋಣಂತೆ, 2ನೇ ಸಾರಿ, 3ನೇ ಸಾರಿ, 4ನೇ ಸಾರಿ, 5 ಸಾರಿ, 6 ಸಾರಿ, 7 ಸಾರಿ ನೀವು ಲಾಗಿನ್ ಆಗಬೇಕು. ಪದೇ ಲಾಗಿನ್ ಆಗಬೇಕು. ಇವೆಲ್ಲವೂ ಕೂಡ ಮೊಬೈಲಲ್ಲಿ ಮಾಡೋದಕ್ಕೆ ಸಾಧ್ಯ ಆಗ್ತದಾ? ಸಾಧ್ಯ ಆಗೋ ಹಾಗೆ ನಮ್ಮ ಸಾಫ್ಟ್ವೇರ್ ವರ್ಕ್ ಆಗ್ತದ ವಿಥೌಟ್ ಎನಿ ಟೆಕ್ನಿಕಲ್ ಗಿಚಸ್? ಈ ಆನ್ಸರ್ನ KE ಅವರೇ ಕೊಡಬೇಕು. ರೈಟ್? ಸೊ ಇವೆಲ್ಲ ನಾನು ಹೇಳೋದ್ರಲ್ಲಿ ಏನಾದರೂ ತಪ್ಪಿದ್ರೆ, ಇಷ್ಟು ವರ್ಷ ಕೌನ್ಸಿಲಿಂಗಲ್ಲಿ ಇನ್ವಾಲ್ವ್ ಆದಂಥ ವಿದ್ಯಾರ್ಥಿಗಳು ಮತ್ತು ಪಾಲಕರು ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದರೆ ತಪ್ಪಿದ್ರೆ ದಯವಿಟ್ಟು ಹೇಳಿ, ಸರ್ ನೀವು ತಿಳ್ಕೊಂಡು ತಪ್ಪಿದೆ, ನನ್ನ ತಪ್ಪನ್ನು ಒಪ್ಕೊಳ್ಳೋದಕ್ಕೆ ನಾನು ರೆಡಿ ಇದ್ದೀನಿ. ಸೊ ಇಷ್ಟು ಸಾರಿ ನೀವು ಲಾಗಿನ್ ಆಗ್ತೀರಿ, ಪ್ರತಿ ಸಾರಿನೂ ನನಗೆ ಫೇಸ್ ಲಾಗಿನ್ನೇ ಬೇಕು ಅಂತ ಅಂದರೆ, ಕೆಲವೊಂದಷ್ಟು ವಿದ್ಯಾರ್ಥಿಗಳ ಒಂದು ಮನೆಯಲ್ಲಿ ಲ್ಯಾಪ್ಟಾಪ್ ಇಲ್ಲ. ಅವರು ಪ್ರತಿ ಸಾರಿನೂ ಸೈಬರ್ ಸೆಂಟ್ರಿಗೆ ಅವಲಂಬನೆ ಆಗೇ ಬೇಕಾಗ್ತದ. ಈಗ ಭಾಳಷ್ಟು ಸೈಬರ್ ಸೆಂಟರ್ಗಳಲ್ಲಿ ಮೊದಲನೇದಾಗಿ ಕ್ಯಾಮ್ರಾನೇ ಇಲ್ಲ. 10 ಕಂಪ್ಯೂಟರ್ ಇದೆ ಬಟ್ ಕ್ಯಾಮ್ರಾ ಇಲ್ಲ. ಕ್ಯಾಮ್ರಾವನ್ನು ಈಗ ಮಿನಿಮಮ್ 1,000 ರೂಪಾಯಿ ಕೊಟ್ಟು ಕ್ಯಾಮ್ರಾ ಹಾಕ್ಸ್ಕೋಬೇಕು. ಅವರು ಕ್ಯಾಮ್ರಾ ಹಾಕ್ಸ್ಕೊಂಡ್ರು ಅಂತಂದರೆ ಈಗ ಪ್ರತಿ ಸಾರಿ ಆಪ್ಷನ್ ಎಂಟ್ರಿಗಾಗಲಿ ಅಥವಾ ಏನೋ ಒಂದು ಬೇರೆ ಪ್ರೊಸೀಜರ್ ನಾವು ಇದರಲ್ಲಿ ಮಾಡಬೇಕು ಅಂತ ಇದ್ದಾಗ, ಸೈಬರ್ ಸೆಂಟ್ರಿಗೆ ಹೋಗಿ ಕಂಪ್ಯೂಟರ್ ಮುಂದೆ ಮಾಡಬೇಕು ಅಂತ ಇದ್ದಾಗ 100 ರೂಪಾಯಿನೋ 200 ರೂಪಾಯಿನೋ ತೊಗೊಳ್ಳೋರು ಈಗ 500 ರೂಪಾಯಿ ತೊಗೋತಾರೆ, 1000 ರೂಪಾಯಿ ತೊಗೋತಾರೆ. ಯಾಕೆ ಅಂತ ಅಂದರೆ ಅವರಿಗೆ ಕ್ಯಾಮ್ರಾಕ್ಕೆ ಇನ್ವೆಸ್ಟ್ ಮಾಡಿರ್ತಾರೆ, ಅದ್ರ ದುಡ್ಡನ್ನು ತೊಗೋಬೇಕಲ್ವ ಅವರು. ಸೊ ಯಾಕಂದರೆ ಈ ಒಂದು ಕೌನ್ಸಿಲಿಂಗ್ ಸಮಯದಲ್ಲಿ ಕ್ಯಾಮ್ರಾದ ಯೂಸ್ ಬಿಟ್ಟರೆ ಮುಂದೆಲ್ಲೂ ಅವ್ರಿಗೆ ಯೂಸೇ ಆಗೋದಿಲ್ಲ ಕ್ಯಾಮ್ರಾ. ಸೊ ಆ ಒಂದು ಕಾರಣಕ್ಕೆ ಇವೆಲ್ಲ ರೀಸನ್ಸ್ ಅಲ್ಲ, ಬಟ್ ಅಂದರೆ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ಗಳನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಅದಕ್ಕಾಗಿ ನಿಮಗೆ ಸೈಬರ್ ಸೆಂಟರ್ದವರು ಹೆಚ್ಚಿಗೆ ದುಡ್ಡು ತೊಗೋತಾರೆ. ರೈಟ್? ಸೊ ಇದಿಷ್ಟು ಆಗುವಂಥದ್ದು ಪ್ರೊಸೀಜರು. ಈಗ ಇದಾದ ಮೇಲೆ ಇಲ್ಲಿ 2 ಮೇಜರ್ ಚೇಂಜನ್ನು ಹೇಳ್ದಂಗೆ, ಒಂದು ಫೇಸ್ ಲಾಗಿನ್ ಕಂಪಲ್ಸರಿ, 2ನೇದು 750 ರೂಪೀಸನ್ನು ನೀವು ಪೇ ಮಾಡಬೇಕು. ಅದಾದ ಮೇಲೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು KE ಅವರಿಗೆ, ನೀವು ಮಾಡ್ತಾ ಇರುವಂಥ ಉದ್ದೇಶ ಬಹಳ ಚೆನ್ನಾಗಿದೆ, ಅದ್ರ ಬಗ್ಗೆ 2 ಡೌಟೇ ಇಲ್ಲ. ಬೇರೆ ರಾಜ್ಯದ ಅಥವಾ ಸೆಂಟ್ರಲ್ಲಿನ ಯಾವುದೇ ಕೌನ್ಸಿಲಿಂಗಲ್ಲೂ ನಮಗೆ ಫೇಸ್ ಲಾಗಿನ್ ಕಂಪಲ್ಸರಿ ಇಲ್ಲ. ಈ ವರ್ಷ KE ಅವರು ಮಾಡಿದ್ದಾರೆ, ಅದನ್ನು ಕೂಡ ನಾವು ಹೊಗಳೋಣ, ಶ್ಲಾಘಿಸೋಣ. ಆದರೆ ದಯವಿಟ್ಟು ತಮ್ಮ ಒಂದು ಸಾಫ್ಟ್ವೇರನ್ನು ಅಪ್ಗ್ರೇಡ್ ಮಾಡಿಕೊಡಿ. ಯಾಕೆ ಹೇಳ್ತಾ ಇದ್ದೀನಿ? ನಾನೇನು ಬ್ಲೇಮ್ ಮಾಡ್ತಾ ಇಲ್ಲ, ನಿಮಗೆ ಗೊತ್ತಿದೆ. ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ಮೊನ್ನೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದರ ತನಕ, ಸೊ ನೀವೇ ಹೇಳಿ, ಏನೂ ಪ್ರಾಬ್ಲಮ್ ಇಲ್ಲದೇ ವೆರಿ ಸ್ಮೂತಾಗಿ ಪ್ರೊಸೀಜರ್ ಮುಗಿದಿದೆಯಾ? ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ವೆರಿಫಿಕೇಷನ್ ಸ್ಲಿಪ್ಪೇ ಡೌನ್ಲೋಡ್ ಆಗಲಿಲ್ಲ. ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ರೂರಲ್ ಎಸ್ ಅಂತ ಕೊಟ್ಟು ಕಾಲೇಜಿಗೆ ಹೋಗಿ ವೆರಿಫಿಕೇಷನ್ ಮಾಡಿಸ್ಕೊಂಡಿದ್ರು ಕೂಡ ಇಲ್ಲಿ ನೋ ಅಂತ ಬಂದಿದೆ. ಹೈದರಾಬಾದ್ ಕರ್ನಾಟಕ ಎಸ್ ಅಂತೇಳಿ ಕಾಲೇಜಿಗೆ ಹೋಗಿ ವೆರಿಫಿಕೇಷನ್ ಮಾಡಿಸ್ಕೊಂಡು ಬಂದವರಿಗೆ 1 ತಿಂಗಳ ಹಿಂದೆ ಮಾಡಿಸ್ಕೊಂಡಿದ್ದಾರೆ. ಆದರೂ ಕೂಡ ನಮಗೆ ಇಲ್ಲಿ ಈ ಒಂದು ಕೇಸಲ್ಲಿ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಹೈದರಾಬಾದ್ ಕರ್ನಾಟಕ ನೋ ಅಂತ ಬಂದಿದೆ. ಲಿಂಗ್ವಿಸ್ಟಿಕ್ ಮೈನಾರಿಟಿ ಮಾಡಿಸ್ಕೊಂಡು ಬಂದರೂ ಕೂಡ ನೋ ಅಂತ ಬಂದಿದೆ. ಅವರೆಲ್ಲರೂ ಕೂಡ KEಗೆ ಹೋಗ್ತಾ ಇದ್ದಾರೆ ಈಗ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ. ರೈಟ್? ಸೊ ಕಾಸ್ಟ್ ನೇಮ್ ಫಸ್ಟ್ ಡೇ ಬರಲೇ ಇಲ್ಲ, ಸೆಕೆಂಡ್ ಡೇ ಕಾಸ್ಟ್ ನೇಮ್ ಬರ್ತಾ ಇದೆ. ರೈಟ್? ಸೊ ಈ ಎಲ್ಲ ಕಾರಣಕ್ಕೆ ಟೆಕ್ನಿಕಲ್ ಗಿಚ್ಚಸ್ ಅಂತೂ ಇದ್ದೇ ಇದೆ. ಇದೇ ಪ್ರಾಬ್ಲಮ್ ನಮಗೆ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾದ್ರೆ ನಾವು ಏನು ಮಾಡಬೇಕು? ಸೊ ಮೊಬೈಲಲ್ಲಿ ಮಾಡ್ಬೋದು ಅಂತ ಹೇಳ್ತಾರೆ, ಬಟ್ ಮೊಬೈಲಲ್ಲಿ ಯಾವ ಕಾನ್ಫಿಡೆನ್ಸಿಂದ ಇಟ್ಟುಕೊಂಡು ನಾವು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು? ಸೊ ಗೊತ್ತಿಲ್ಲ. ಸೊ ಟೆಕ್ನಿಕಲ್ ಗಿಚ್ಚಸ್ ಏನಿದೆ, ದಯವಿಟ್ಟು ನಿಮ್ಮ ಒಂದು ಸಾಫ್ಟ್ವೇರ್ಗಳನ್ನು ಅಪ್ಡೇಟ್ ಮಾಡಿ. ಅದರ ಕಡೆಗೂ ನೀವು ಮಾಡ್ತಾ ಇರೋದು ಎಲ್ಲವೂ ಚೆನ್ನಾಗಿದೆ, ಬಟ್ ಸಾಫ್ಟ್ವೇರ್ ಕಡೆಗೂ ಕೂಡ ಗಮನ ಕೊಡಿ. ಸೊ ಅಲ್ಲಿ ಏನಾಗ್ತಾ ಇದೆ, ಏನು ಪ್ರಾಬ್ಲಮ್ ಆಗ್ತಾ ಇದೆ ನೀವೇ ನೋಡಿ. ಅಪಾಯಿಂಟ್ಮೆಂಟ್ ತಗೊಳ್ಳೋದಕ್ಕೆ ಲಿಂಕನ್ನು ರಾತ್ರಿ 7 ಗಂಟೆ ಮೇಲೆ ಬಿಡ್ತಾರೆ,
ಮರುದಿನ ಬೆಳಗ್ಗೆ 11 ಗಂಟೆಯ ತನಕನೂ ಕೂಡ ಅದರಲ್ಲಿ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡ್ಕೊಳ್ಳೋದಕ್ಕೇ ಸಾಧ್ಯ ಆಗೋದಿಲ್ಲ. ಸೊ ಅಂದರೆ ಲಿಂಕ್ ಬಿಡೋದೇ ಆಗಿದ್ರೆ ಮಾರ್ನಿಂಗ್ ಬಿಡ್ಬೋದಿತ್ತ, ರಾತ್ರಿ ಬಿಟ್ಟು ವಿದ್ಯಾರ್ಥಿಗಳು ಟೆನ್ಷನ್ ಹೆಂಗೆ ತಗೋತಾರೆ, ನಂದೊಬ್ಬೊಂದೇ ಹಿಂಗಾಗ್ತಾ ಇದೆ, ಯಾರ್ದು ಹಿಂಗಾಗ್ತಾ ಇಲ್ಲ, ನನಗೇನು ಪ್ರಾಬ್ಲಮ್ ಆಗಿದೆ, ನನಗೆ ಮಾತ್ರ ಅಪಾಯಿಂಟ್ಮೆಂಟ್ ಬರ್ತಾ ಇಲ್ಲ, ನಾನು ಹೆಂಗೆ ಎಡಿಟ್ ಮಾಡಿಸ್ಕೊಳ್ಳೋಕೆ ಹೋಗಲಿ, ಇವೆಲ್ಲ ಟೆನ್ಷನ್ಗಳನ್ನು ವಿದ್ಯಾರ್ಥಿಗಳು ತಗೊಳ್ಳೋ ಅಂಥ ಕೆಲಸ ಆಗ್ತದೆ, ಪೇರೆಂಟ್ಸ್ಗಳು ತಗೊಳ್ಳೋ ಅಂಥ ಕೆಲಸ ಆಗ್ತದೆ. ಇದು ಕೂಡ ಟೆಕ್ನಿಕಲ್ ಗಿಚ್ ಅಲ್ವಾ ಹಾಗಾದರೆ? ಅಂದರೆ ಹಿಂದಿನ ರಾತ್ರಿ ಬಿಟ್ಟಂಥ ಒಂದು ಲಿಂಕು ಮರುದಿನ 11 ಗಂಟೆಗೆ ನಮಗೆ ವರ್ಕ್ ಆಗ್ತದ ಅಂತ ಅಂದರೆ ಅಲ್ಲಿಯ ತನಕ ನೀವು ಏನೇ ಪಾಸ್ವರ್ಡ್ ಎಂಟರ್ ಮಾಡಿದ್ರು ರೀಚೆಕ್ ಯುವರ್ ಪಾಸ್ವರ್ಡ್, ರೀಚೆಕ್ ಯುವರ್ ಯೂಸರ್ ಐ ಡಿ ಅಂತಲೇ ಬರ್ತಿತ್ತು ಅಲ್ವಾ? ಸೊ ಈ ರೀತಿ ಆಗ್ತಾ ಇದೆ. ಅದಕ್ಕಾಗಿ ಪ್ಲೀಸ್ ಇದರ ಕಡೆಗೆ ಗಮನ ಕೊಡಿ, ತಮ್ಮ ಒಂದು ಸಾಫ್ಟ್ವೇರ್ಗಳನ್ನು ಅಪ್ಗ್ರೇಡ್ ಮಾಡಿ. ಎರಡನೇದಾಗಿ ಪ್ಲೀಸ್ ಅಪ್ಗ್ರೇಡ್ ಹೆಲ್ಪ್ಲೈನ್ ಸೆಂಟರ್. ಇನ್ನೂ ಒಂದು ಸ್ವಲ್ಪ ಜನರಿಗೆ ಹೆಲ್ಪ್ಲೈನ್ ಸೆಂಟರ್ಗೆ ಬೇಕಾದರೆ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳು 100 ಕಾಲ್ ಮಾಡಿದರೆ ಅದರಲ್ಲಿ ಒಂದು 10 ಕಾಲ್ ಅಟೆಂಡ್ ಆಗ್ಬೋದು, 90 ಕಾಲ್ ಅಟೆಂಡೇ ಆಗೋದಿಲ್ಲ. ಅಟೆಂಡ್ ಆಗಬೇಕು ಅಂದ್ರೆ ಪದೇ ಟ್ರೈ ಮಾಡ್ತಾ ಇರಬೇಕು. ಪ್ಲೀಸ್ ಇಮೇಲ್ ಸಪೋರ್ಟನ್ನು ಇಂಪ್ರೂವ್ ಮಾಡಿ. ಏನೋ ಒಂದು ಪ್ರಾಬ್ಲಮ್ ಇದೆ, ವಿದ್ಯಾರ್ಥಿಗಳು ಇಮೇಲನ್ನು ಹಾಕ್ತಾರೆ, ಜೆನ್ಯೂನ್ ಓದಿ ಇಮೇಲನ್ನು ಓದಿ ಜೆನ್ಯೂನ್ ಅಂತ ಆಗಿದ್ರೆ ಎಸ್ ವಿ ರಿಸೀವ್ಡ್ ಅಂತ ಹಾಕಿದ್ರು ಕೂಡ ವಿದ್ಯಾರ್ಥಿಗಳಿಗೆ ಒಂದು ಸಮಾಧಾನ ಆಗ್ತದೆ. ನನಗೆ ಗೊತ್ತು ಇಟ್ ಈಸ್ ನಾಟ್ ಈಸಿ, ಲಕ್ಷಗಟ್ಟಲೆ ವಿದ್ಯಾರ್ಥಿಗಳು ಮೇಲ್ ಮಾಡ್ತಾರೆ, ಕಾಲ್ ಮಾಡ್ತಾರೆ, ಬಟ್ ಆ ವಿದ್ಯಾರ್ಥಿಗಳಲ್ಲಿ ಟೆನ್ಷನ್ ಇದ್ದಾಗ ಆ ಟೆನ್ಷನನ್ನು ದೂರ ಮಾಡುವಂಥ ಕೆಲಸವನ್ನು KE ಮಾಡಬೇಕು ಅಂತೇಳಿ ಕೇಳ್ಕೊತೀನಿ. ರೂಟ್ ಲೆವೆಲ್ ಪ್ರಾಬ್ಲಮನ್ನು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ರೂಟ್ ಲೆವೆಲ್ ಪ್ರಾಬ್ಲಮನ್ನು ಅರ್ಥ ಮಾಡ್ಕೊಳ್ಳಿ. ಈಗ ನೀವು OTP ಲಾಗಿನ್ ಇಟ್ಟಿದ್ದೀರಿ, ಫೈನ್, ಬಟ್ ಫೇಸ್ ಲಾಗಿನ್ ಅಂತ ಬಂದಾಗ ವಿದ್ಯಾರ್ಥಿಗಳು ಏನು ರೂಟ್ ಲೆವೆಲ್ ಪ್ರಾಬ್ಲಮ್ ಅಂದರೆ ಏನು? ಹಾಗಾದರೆ ನೋಡಿ, ರೂಟ್ ಲೆವೆಲ್ ಪ್ರಾಬ್ಲಮ್ ಅಂದ್ರೇನು? ಲಾಂಗ್ ಟರ್ಮ್ ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ದವ್ರಿಗೆ ಅಷ್ಟು ಪ್ರಾಬ್ಲಮ್ ಆಗೋದಿಲ್ಲ, ಬಟ್ ನೀಟಲ್ಲಿ ಇದ್ದವರು ಏನು ಮಾಡಿದ್ದಾರೆ ಅಂತಂದರೆ ಆಲ್ರೆಡಿ ಬಾರ್ಡರ್ ಲೈನಲ್ಲಿ ಇದ್ದಂಥ ವಿದ್ಯಾರ್ಥಿಗಳು ಈಗ ಜನರಲ್ ಮೆರಿಟಿಗೆ 80,000ಗೆ ಸ್ಟಾಪ್ ಆಗ್ಬೋದು. 75,000ಕ್ಕಿಂತ ಮೇಲಿದ್ದವರು ಅಪ್ ಟು 85-90,000 ಇದ್ದವರು ತಮ್ಮ ಎಲ್ಲ ವಿದ್ಯಾರ್ಥಿಗಳನ್ನ, ತಮ್ಮ ಮಕ್ಕಳನ್ನು ಲಾಂಗ್ ಟರ್ಮಿಗೆ ಕಳಿಸ್ಬಿಡ್ತಾರೆ. ಆಲ್ರೆಡಿ ಅವ್ರು ಇರೋದು ರಾಯಚೂರಲ್ಲಿ, ಲಾಂಗ್ ಟರ್ಮಿಗೆ ವಿದ್ಯಾರ್ಥಿ ಮಂಗಳೂರಲ್ಲೋ ಬೆಂಗಳೂರಲ್ಲೋ ಹೋಗಿರ್ತಾನೆ. ನಿನ್ನೆ ಈ ಒಂದು ಕ್ವಶನನ್ನು ನಮ್ಮ KE ಪದಾಧಿಕಾರಿಗಳು ನಮ್ಮ ಸೆಂಟರ್ಗೆ ಏನು ಬಂದಿದ್ರು ಅಲ್ಲಿ ಕೇಳಿದಾಗ KE ಅವರು ಹೇಳಿದ್ದಿಷ್ಟೇ, ಏನೂ ಮಾಡೋದಕ್ಕೂ ಸಾಧ್ಯ ಇಲ್ಲ, ಪ್ರತಿ ಸಾರಿ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ವಿದ್ಯಾರ್ಥಿ ನಿಮ್ಮ ಮುಂದೆ ಬರಲೇಬೇಕು. ಆಲ್ರೆಡಿ ಲಕ್ಷಾಂತರ ರೂಪಾಯಿಯನ್ನು ಕೊಟ್ಟು ಲಾಂಗ್ ಟರ್ಮಿಗೆ ಹಾಕಿದ್ದೀವಿ ನಾವು ವಿದ್ಯಾರ್ಥಿಗಳನ್ನು. ಸೊ ಆ ವಿದ್ಯಾರ್ಥಿಗಳನ್ನ ಪದೇ ಕರೆಸ್ಕೊಂಡು ಮಾಡುವಂಥದ್ದು ಹೇಗಾಗ್ತದೆ? ಸೊ ಅದು ಕೂಡ ಪ್ರಾಬ್ಲಮ್ ಇದೆ. ಹೇಗೆ ಮಾಡಬೇಕು? ದಿಸ್ ಇಸ್ ದ ರೂಟ್ ಲೆವೆಲ್ ಪ್ರಾಬ್ಲಮ್. ಯಾಕಂದರೆ ದಿಸ್ ಇಸ್ ಸ್ಟೂಡೆಂಟ್ಸ್ ರೈಟ್, ಸ್ಟೂಡೆಂಟ್ಸ್ ಹಕ್ಕು ಇದು. ನನಗೆ ಸೀಟ್ ಸಿಗುವಂಥ ಚಾನ್ಸಸ್ಗಳು ಕಡಿಮೆ ಇದೆ ಅಂದಾಗ ನಾನು ಆಪ್ಷನ್ ಎಂಟ್ರಿನೂ ಮಾಡ್ತೀನಿ, ಪ್ಲಸ್ ಐ ವಿಲ್ ಕಂಟಿನ್ಯೂ ಮೈ ಸ್ಟಡೀಸ್ ಇನ್ ಲಾಂಗ್ ಟರ್ಮ್, ಕೋಚಿಂಗನ್ನು ತಗೋತೀನಿ. ಅವನಿಗೆ ನೀವು ಕೋಚಿಂಗ್ ಹೋಗಬೇಡ ಅಂತ ಹೇಳಿ ಬರೋದಿಲ್ಲ. ಕೌನ್ಸಿಲಿಂಗ್ ಮುಟ್ಕೊಂಡು ಕೋಚಿಂಗ್ ಹೋಗು ಅಂತ ಅಂದರೆ ಕೌನ್ಸಿಲಿಂಗ್ ಮುಗಿಯೋದು ಮಿನಿಮಮ್ 2 ತಿಂಗಳು 2.5 ತಿಂಗಳು ಆಗ್ತದೆ. ಅದಾದಮೇಲೆ ಕೋಚಿಂಗ್ ಹೋದರೆ ಎಲ್ಲ ಕಾಲೇಜಸ್ಗಳಲ್ಲಿ ಕೋಚಿಂಗ್ ಕ್ಲಾಸಸ್ಗಳಲ್ಲಿ ಎಲ್ಲ ಸಿಲೆಬಸ್ಗಳು ಮುಗದೇ ಬಿಟ್ಟಿರ್ತದೆ. ಸೊ ಆ ಕಾರಣಕ್ಕೆ ಅವನು ಮೊದಲು ಹೋಗಲೇಬೇಕು. ಸೊ ಅದಕ್ಕೆ ಆಗ ಹೋದಂಥ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿಯನ್ನು ಹೆಂಗೆ ಮಾಡಬೇಕು? ಇದು ರೂಟ್ ಲೆವೆಲ್ ಪ್ರಾಬ್ಲಮ್. ಸೊ ರೂರಲ್ಲಿರುವಂತಹ ವಿದ್ಯಾರ್ಥಿಗಳು ಅವರ ಮನೆಯಲ್ಲಿ ಲ್ಯಾಪ್ಟಾಪ್ ಇಲ್ಲ, ಕಂಪ್ಯೂಟರ್ ಇಲ್ಲ, ಇದ್ದರೂ ಕೂಡ ಈವನ್ ಬೆಂಗಳೂರು ಅಂತ ಸಿಟಿಯಲ್ಲಿ ಇರುವಂಥ ವಿದ್ಯಾರ್ಥಿಗಳ ಮನೆಯಲ್ಲಿ ಕಂಪ್ಯೂಟರ್ ಲ್ಯಾಪ್ಟಾಪ್ ಇದ್ದರೂ ಕೂಡ ಮಕ್ಕಳಿಗೆ ಓನ್ಲಿ ಗೇಮ್ ಆಡೋದಕ್ಕೆ ಬರ್ತದೆ ಹೊರತು ಇದು ಬರೋದಿಲ್ಲ. ಆಪ್ಷನ್ ಎಂಟ್ರಿಯನ್ನು ಪೇರೆಂಟ್ಸು ಕಾನ್ಫಿಡೆನ್ಸಿಂದ ಮಾಡೋದಕ್ಕೆ ಆಗೋದಿಲ್ಲ. ತಮ್ಮ ಮಕ್ಕಳದ್ದು ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ತಮ್ಮ ಕೈ ನಡುಗ್ತದೆ. ಇಂಥ ಕೇಸಲ್ಲಿ ಆ ವಿದ್ಯಾರ್ಥಿಗಳು ಏನು ಮಾಡಬೇಕು? ಯಾಕಂದರೆ ಈ ಆಪ್ಷನ್ ಎಂಟ್ರಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಪ್ರೊಸೆಸ್, ಇದು ಇಂಪಾರ್ಟೆಂಟ್ ಸ್ಟೆಪ್ ಇನ್ ದ ಕೌನ್ಸಿಲಿಂಗ್. ಸೊ ಆ ಕಾರಣಕ್ಕೆ ಈ ರೂಟ್ ಲೆವೆಲ್ ಪ್ರಾಬ್ಲಮ್ಸ್ಗಳನ್ನು ದಯವಿಟ್ಟು ಅರ್ಥ ಮಾಡ್ಕೊಂಡು ಅದಕ್ಕೊಂದು ಸೊಲ್ಯೂಷನನ್ನು ಕೊಡುವಂತಹ ಕೆಲಸ ಆಗಬೇಕು KE ಅವ್ರ ಕಡೆಯಿಂದ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಫೇಸ್ ಲಾಗಿನ್ ಅಡ್ಮಿಷನ್ ಟೈಮಿಗೆ ಅಡ್ಮಿಷನ್ಗೆ ವಿದ್ಯಾರ್ಥಿ ಹೋದಾಗ ಪ್ರತಿಯೊಂದು ಕಾಲೇಜಲ್ಲೂ ಕೂಡ ಅಡ್ಮಿಷನ್ಗೆ ಬಂದಂಥ ವಿದ್ಯಾರ್ಥಿಯ ಫೇಸ್ ಲಾಗಿನ್ ಮಾಡಿ ಆ ವಿದ್ಯಾರ್ಥಿ ಹೋದೋಲು ಕನ್ಫರ್ಮ್ ಮಾಡಿಕೊಂಡು ಅಡ್ಮಿಷನ್ ಮಾಡಲಿ. ದೆರ್ ಇಸ್ ನೋ ಡೌಟ್ ಇನ್ ಇಟ್. ಆದರೆ ಲಾಸ್ಟ್ ಇಯರ್ ಕೆಲವೊಂದಷ್ಟು ಸೈಬರ್ಗಳಲ್ಲಿ ಅಥವಾ ಕೆಲವೊಂದಷ್ಟು ಏಜೆಂಟ್ಸ್ಗಳು ಮಾಡಿರುವಂತಹ ಕೆಲವು ತಪ್ಪುಗಳಿಂದ ಸೊ ಈ ವರ್ಷದ ಆಪ್ಷನ್ ಎಂಟ್ರಿಯಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಫೇಸ್ ಲಾಗಿನ್ ಅನ್ನೋ ಒಂದು ಪ್ರಾಬ್ಲಮ್ಮಿಂದ ಅಂಥೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅದಾದ ಮೇಲೆ ನನ್ನ ರಿಕ್ವೆಸ್ಟ್ ಇಷ್ಟೇ, ದಯವಿಟ್ಟು ಪಾಲಕರಿಗೂ ಹೇಳೋದಿಷ್ಟೇ, ಆಲ್ ಸೈಬರ್ ಸೆಂಟರ್ಸ್ ಇನ್ ಕರ್ನಾಟಕ ಆರ್ ನಾಟ್ ಫ್ರಾಡ್ಸ್ಟರ್ಸ್ ಅಥವಾ ಫ್ರಾಡ್ಸ್. ಗೊತ್ತಿರಲಿ, ನಂದೇನು ಸೈಬರ್ ಸೆಂಟರ್ ಇಲ್ಲ, ಆದರೂ ಕೂಡ ನನ್ನ ಫ್ರೆಂಡ್ಸ್ಗಳದ್ದು ಸೈಬರ್ ಸೆಂಟರ್ ಇದೆ. ಅವ್ರದ್ದು ಗೊತ್ತಿದೆ ನನಗೆ. ಕಷ್ಟಪಟ್ಟು ಏನೋ ಒಂದು ಸ್ವಂತ ಉದ್ಯೋಗ ಮಾಡಬೇಕು ಅಂಥೇಳಿ 4 ಕಂಪ್ಯೂಟರ್ನ ಇಟ್ಟುಕೊಂಡು 2 ಜನ ಕೆಲಸದವರಿಗೆ ಇಟ್ಟುಕೊಂಡು ಆ ಸೈಬರ್ ಸೆಂಟರ್ನ
ಮಾಡ್ತಾ ಇದ್ದಾರೆ. ಆ ಸೈಬರ್ ಸೆಂಟರ್ಲಿ ಇಷ್ಟು ವರ್ಷ ಎಲ್ಲ ರಿಯಲಿ ಹೆಲ್ಪಿಂಗ್ ಸ್ಟೂಡೆಂಟ್ಸ್ ಇನ್ ಫಿಲ್ಲಿಂಗ್ ಆಲ್ ಟೈಪ್ ಆಫ್ ಎಕ್ಸಾಮ್ ಫಾರ್ಮ್ಸ್ ಆ್ಯಂಡ್ ಕೌನ್ಸಿಲಿಂಗ್, ಎಲ್ಲ ರೀತಿಯ ಅಪ್ಲಿಕೇಶನ್ ಫಾರ್ಮನ್ನು ಹಾಕೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಫ್ರಾಡ್ಸ್ ಅಲ್ಲ, ಫ್ರಾಡ್ಸ್ಟರ್ಸ್ ಅಲ್ಲ. ಕೆಲವೊಂದಷ್ಟು ಇರ್ತಾರೆ, 10ರಲ್ಲೊಬ್ರು 100ರಲ್ಲೊಬ್ರು ಇರ್ತಾರೆ. ಆದರೆ ಉಳಿದಂಥ 99 ಜನ ತಮ್ಮ ಸ್ವಂತ ಕಾಲ ಮೇಲೆ ತಾವು ನಿಲ್ಲಬೇಕು ಅಂತೇಳಿ 4 ಕಂಪ್ಯೂಟರ್ನ ಹಾಕ್ಕೊಂಡು ಒಂದು ಸ್ವಂತ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಸೊ ಪ್ರತಿ ಸಾರಿನೂ ಯಾರ ಮೇಲೂ ಅವಲಂಬಿತ ಆಗ್ಲಿಕ್ಕೆ ಹೋಗ್ಬೇಡ್ರಿ, ನಿಮ್ಮ ಆಪ್ಷನ್ ಎಂಟ್ರಿ ನೀವೇ ಮಾಡ್ಕೊಳ್ಳಿ ಅಂತ ಅಂದರೆ ಮಾಡ್ಕೊಳ್ಳೋದು ಈಸಿನೂ ಇಲ್ಲ. ಹಾಗಂತೇಳಿ ಪ್ರತಿಯೊಬ್ಬ ಸೈಬರ್ ಸೆಂಟರ್ನವನು ಆ ಒಂದು ಡೌಟಿಂದ ನೋಡೋದಕ್ಕೂ ಸಾಧ್ಯ ಆಗೋದಿಲ್ಲ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ ಪೇರೆಂಟ್ಸಲ್ಲಿ ಮತ್ತು ಸ್ಟೂಡೆಂಟ್ಸ್ಗಳಲ್ಲಿ, KE ಅವರಾಗಲಿ ಗೌರ್ಮೆಂಟ್ ಆಗಲಿ ನೀವು ಏನೇ ಹೇಳಿದರೂ ಕೂಡ ಮೋಸ್ಟ್ ಆಫ್ ದ ಪೇರೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ದಟ್ ಟು ಹೂ ಆರ್ ಎಟ್ ದ ರೂರಲ್ ಸೈಡ್ ಅಥವಾ those who are not having any computer or laptop, you have to depends on the cyber center for these things. ಇರಲೇಬೇಕು. ಯಾಕಂದ್ರೆ ಅಪ್ಲಿಕೇಶನ್ ಹಾಕೋದಕ್ಕೆ ಹೆಲ್ಪ್ ಮಾಡಿದಾರೆ ಅವ್ರು. ನಮಗೆ ದುಡ್ಡು ತಗೋತಾರೆ, ತಗೊಳ್ಳಿ. ದುಡ್ಡು ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ನಿಮಗೆ ಸರ್ವಿಸನ್ನು ಕರೆಕ್ಟಾಗಿ ಕೊಡ್ತಾ ಇದ್ದಾರೆ. ಸೊ ಸೈಬರ್ ಸೆಂಟರಲ್ಲಿ ಅಪ್ಲಿಕೇಶನ್ ಹಾಕ್ಕೊಡ್ತಾ ಇದ್ದಾರೆ, ಕಾಮೆಡ್ಗೆ ಕೌನ್ಸಿಲಿಂಗ್ ಮಾಡಿಕೊಡ್ತಾರೆ. ಸೊ ಜೋಸಾ ಕೌನ್ಸಿಲಿಂಗಲ್ಲಿ ಆಪ್ಷನ್ ಎಂಟ್ರಿಯನ್ನು ಮಾಡಿದ್ದಾರೆ. ನಾವು ಹೇಳೋದನ್ನು ಅವ್ರು ಮಾಡ್ತಾರೆ. ಅವರಿಗಾಗೆ ವಿದ್ಯಾರ್ಥಿಗಳು ತಪ್ಪು ಮಾಡೋದೇನು, ಸರ್ ನೀವು ಆಪ್ಷನ್ ಎಂಟ್ರಿ ಮಾಡಿ ಅಂತ ಹೇಳೋದಲ್ಲ. ನೀವು ಕಾಲೇಜ್ ಲಿಸ್ಟನ್ನು ರೆಡಿ ಮಾಡಿಕೊಂಡು ಹೋದರೆ ಅವ್ರ ಕೆಲಸ ಎಂಟ್ರಿ ಮಾಡೋದಷ್ಟೇ, ಹೌದಾ? ಅದಕ್ಕೆ ಅವರ ಕಂಪ್ಯೂಟರ್ಲಿ ವೆಬ್ ಕ್ಯಾಮ್ ಇರಬೇಕು. ವೆಬ್ ಕ್ಯಾಮ್ ಇಲ್ಲ ಅಂದರೆ ಅವ್ರು ಹಾಕ್ಕೋತಾರೆ. ಅವ್ರು ಹಾಕ್ಕೊಂಡ್ರೆ ನಿಮಗೆ ಡಬಲ್ ಚಾರ್ಜ್ ಮಾಡ್ತಾರೆ ಅಷ್ಟೇ. ಅದು ಏನಾದರೂ ಮಾಡ್ಕೊಂಡು ಹೋಗಲಿ. ಬಟ್ ಸೈಬರ್ ಸೆಂಟರ್ ಅವರ ಅವಲಂಬನೆ ಇಲ್ಲದೇನೆ ನಾವು ಕೆಲಸ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಭಾಳಷ್ಟು ಕಡೆ ಅವಲಂಬಿತರಾಗಿರಲೇಬೇಕಾಗ್ತದೆ. ಎಲ್ಲ ಸೈಬರ್ ಸೆಂಟರ್ಗಳು ಫ್ರಾಡ್ಸ್ಟರ್ಸ್ ಅಲ್ಲ ಅನ್ನೋದು ಗೊತ್ತಿರಲಿ. ಏನೋ ಲಾಸ್ಟ್ ಇಯರ್ ಕೆಲವೊಂದಷ್ಟು ಜನ ಮಾಡಿದ್ದಾರೆ. ಅದನ್ನು ಯಾಕೆ ಮಾಡಿದ್ದಾರೆ? ಮೆಡಿಕಲಲ್ಲಿ ಅಂಥದ್ದು ಒಂದು ತಪ್ಪು ಆಗಿಲ್ಲ ನನಗೆ ಗೊತ್ತಿದ್ದ ಮಟ್ಟಿಗೆ. ಇಂಜಿನಿಯರಿಂಗಲ್ಲಿ ಆಗಿದೆ. ಇಂಜಿನಿಯರಿಂಗಲ್ಲಿ ಯಾಕಾಗಿದೆ? ಗೌರ್ಮೆಂಟ್ ಮತ್ತು ಪ್ರೈವೇಟ್ ಕಾಲೇಜಸ್ಗಳ ಎಗ್ರಿಮೆಂಟೇ ಆ ರೀತಿ ಇತ್ತು. ಈ ವರ್ಷ ಏನು ಇಲ್ಲ ಅಂತ ಹೇಳಿದ್ದಾರೆ. ಸೀಟ್ ಉಳಿದ್ರೆ 4th ರೌಂಡ್ ನಾವೇ ಮಾಡ್ತೀವಿ ಅಂತ KE ಅವರು ಹೇಳಿದ್ದಾರೆ. ಆದರೆ ಲಾಸ್ಟ್ ಇಯರ್ ಎಗ್ರಿಮೆಂಟೇ ಆಗಿತ್ತು. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಏನಾದರೂ ಸೀಟುಗಳು ಉಳಿದ್ರೆ ಆ ಸೀಟುಗಳನ್ನು ಮ್ಯಾನೇಜ್ಮೆಂಟಿಗೆ ಒಪ್ಪಿಸಬೇಕು ಅಂತಲೇ ಇತ್ತು. ಈ ಎಗ್ರಿಮೆಂಟನ್ನು ಲೂಪ್ ಹೋಲ್ಸ್ಗಳನ್ನು ಯುಟಿಲೈಸ್ ಮಾಡಿಕೊಂಡಂಥ ಕೆಲವೊಂದಷ್ಟು ಏಜೆಂಟ್ಸ್ಗಳು ಬೇರೆ ವಿದ್ಯಾರ್ಥಿಗಳಿಗೆ ದುಡ್ಡು ಕೊಟ್ಟು ಅವ್ರನ್ನ ಹಿಡ್ಕೊಂಡು ಇವರು ಆಪ್ಷನ್ ಎಂಟ್ರಿಯನ್ನು ಮಾಡಿ ಸೀಟ್ ಬ್ಲಾಕನ್ನು ಮಾಡಿಸಿದ್ದಾರೆ. ಹಾಗಂತೇಳಿ ಇದರಲ್ಲಿ ಕಂಪ್ಲೀಟಾಗಿ ವಿದ್ಯಾರ್ಥಿಗಳದ್ದು ತಪ್ಪಿದೆ. ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಸೀಕ್ರೆಟ್ ಕೀಯನ್ನು ಕೊಡೋದೇನೆ, ಇದು ಯಾವುದನ್ನು ಕೊಡೋದೇನೆ ಸಾಧ್ಯ ಆಗ್ತದ? ಹೋಗಲಿ, ಅದು ಆಗ್ತದ ಅಂತ ಇಟ್ಕೊಳ್ಳೋಣಂತೆ. ಈ ವರ್ಷ ಅಂತೂ ಮೊಬೈಲ್ OTPನೇ ಇದೆ. ಆಲ್ರೆಡಿ ಪೇರೆಂಟ್ಸ್ಗಳು ತಮ್ಮ ಮೊಬೈಲನ್ನೇ ಕೊಟ್ಟು, ಮೊಬೈಲ್ ನಂಬರ್ ಕೊಟ್ಟು OTP ಬರ್ತಾ ಇದೆ. ಅದು ಇಲ್ಲದೆ ನಿಮಗೆ ಲಾಗಿನ್ ಆಗೋದಿಲ್ಲ. ಹಾಗಿದ್ರೆ ಮೊಬೈಲ್ OTP ಇಲ್ಲದೇನೆ ಅವ್ರು ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಮತ್ತು ಎಡಿಷನ್ ಆಗಿ ಫೇಸ್ ಲಾಗಿನ್ ಅಂತ ಏನಿದೆ ಅದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅಂತ ಅಷ್ಟೇ. ಸೋ ಮೆನಿ ಆರ್ ರಿಯಲಿ ಹೆಲ್ಪಿಂಗ್ ದ ಸ್ಟೂಡೆಂಟ್ಸ್. ಅವ್ರು ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ನೀವು ಒಪ್ಕೋತೀರಿ, ನಿಮ್ಮ ಊರಲ್ಲಿ ಕೆಲವೊಂದಷ್ಟು ಸೈಬರ್ ಸೆಂಟರ್ಗಳು ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಷ್ಟೊಂದು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಅವರು ಸರ್ವಿಸ್ ಚಾರ್ಜ್ ಏನು ತಗೋತಾರೆ ತಗೊಳ್ಳಿ, 50 ರೂಪಾಯಿ ಜಾಸ್ತಿ ತಗೊಳ್ಳಿ, ನನಗೇನು ಬೇಜಾರಿಲ್ಲ. ಆದರೆ ತಮ್ಮ ಕೆಲಸವನ್ನು ಸೀರಿಯಸ್ ಆಗಿ ಮಾಡ್ತಾ ಇದ್ದಾರೆ. ಸೊ ಆ ಕಾರಣಕ್ಕೆ ನಮ್ಮ ಮನೆಯಲ್ಲಿ ಲ್ಯಾಪ್ಟಾಪ್ ಇದೆ ಅಂತಂದರೆ ನಾನು ನನ್ನ ಮಗನ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ನನ್ನ ಕೈ ನಡುಕ್ತದ, ನನಗೆ ಧೈರ್ಯ ಸಾಕಾಗೋದಿಲ್ಲ. ನಾನು ಬೇರೆಯವ್ರನ್ನ ಅವಲಂಬಿತರಾಗಿದ್ದೇ ಬೇಕಾಗ್ತದೆ. ಸೊ ಇಂಥ ಕೇಸಲ್ಲಿ ಇದರಲ್ಲಿ ಎಮೋಷ್ನಲಿಯೂ ಕೂಡ ಅಲ್ಲಿ ಟಚ್ ಇದೆ. ಸೊ ಇಂಥ ಕೇಸಲ್ಲಿ ಸೈಬರ್ ಸೆಂಟರ್ಗೆ ನಾವು ಅವಲಂಬನೆ ಆಗಿರಲೇಬೇಕಾಗ್ತದೆ. ಬಟ್ ಎವ್ರಿ ಟೈಮ್ ಈಗ ಲಾಂಗ್ ಟರ್ಮ್ ಹೋದಂಥ ವಿದ್ಯಾರ್ಥಿಗಳನ್ನ ಕರೆಸಿ ಅಲ್ಲೇ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಅನ್ನೋದಾಗಲಿ, ಇವೆಲ್ಲ ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ಅದರ ಜೊತೆಗೆ ನನ್ನ ರಿಕ್ವೆಸ್ಟ್ ಇಷ್ಟೇ, KE ಅವರು ಹೇಳಿರೋ ಹಾಗೆ ಮೊಬೈಲಲ್ಲೇ ಮಾಡೋದಕ್ಕೆ ಸಾಧ್ಯ ಆದರೆ ಭಾಳ ಒಳ್ಳೆಯದು. ಬಟ್ ಮೊಬೈಲಲ್ಲಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದ್ದರೆ ನಾನು ಹೇಳೋದಿಷ್ಟೇ, ಫಸ್ಟ್ ಗಿವ್ ಸಮ್ ಡೆಮೋ ಆಪ್ಷನ್ ಎಂಟ್ರಿ ಲಿಂಕ್ ಫಾರ್ ದ ಸ್ಟೂಡೆಂಟ್ಸ್ ಬಿಫೋರ್ ರಿಯಲ್ ಆಪ್ಷನ್ ಎಂಟ್ರಿ. ದಯವಿಟ್ಟು ಇದು ಒಂದು ಜೆನ್ಯೂನ್ ಆದಂತಹ ಒಂದು ಸಜೆಷನ್. ದಯವಿಟ್ಟು KE ಅವರು ಇದನ್ನು ಕನ್ಸಿಡರ್ ಮಾಡಬೇಕು. ಹೋಗಲಿ, ಫೇಸ್ ಲಾಗಿನ್ನೇ ಮಾಡಲಿ, ಕಂಪಲ್ಸರಿ ಮಾಡಲಿ, ಅದನ್ನು ಮಾಡೋಣಂತೆ. ಬಟ್ ನಾನು ಕೇಳ್ಕೊಳ್ಳೋದಿಷ್ಟೇ, ಇಫ್ ಇಟ್ ಈಸ್ ಪಾಸಿಬಲ್ ಇನ್ ಮೊಬೈಲಲ್ಲಿ ಮಾಡ್ಬೋದು ಅಂತ ಇದ್ದರೆ, ಕಾಮೆಂಟ್ ಕೇದವರು ಕ್ಲಿಯರಾಗಿ ಹೇಳಿಬಿಡ್ತಾರೆ ಮೊಬೈಲ್ ಯೂಸ್ ಮಾಡಬೇಡಿ. ಜೋಸಾದವರು ಹೇಳಿಬಿಡ್ತಾರೆ ಮೊಬೈಲ್ ಯೂಸ್ ಮಾಡಬೇಡಿ. MCC ಅವರು ಹೇಳ್ತಾರೆ ಮೊಬೈಲ್ ಯೂಸ್ ಮಾಡಬೇಡಿ. ಫೈನ್, KE ಅವರು ಲಕ್ಷಗಟ್ಟಲೆ ವಿದ್ಯಾರ್ಥಿಗಳೇನೋ ಆಪ್ಷನ್ ಎಂಟ್ರಿ ಮಾಡ್ತಾರೆ. ಸೊ ಮೊಬೈಲ್ ಯೂಸ್ ಮಾಡಬಹುದು ಅಂತ ಅವ್ರು ಹೇಳಿದರೆ ದಯವಿಟ್ಟು ಆ ಮೊಬೈಲಿಗೆ ಬಿಫೋರ್ ರಿಯಲ್ ಆಪ್ಷನ್ ಎಂಟ್ರಿ
ದಯವಿಟ್ಟು ನಮಗೆ ಒಂದು ಲಿಂಕನ್ನು ಕೊಟ್ಟು ಡೆಮೋ ಆಪ್ಷನ್ ಎಂಟ್ರಿ ಕೊಡಿ. 10 ಕಾಲೇಜನ್ನು ಆ್ಯಡ್ ಮಾಡಿ ಅದರಲ್ಲಿ. ಅದು ಕಾಲೇಜ್ ಹೆಸರು ಬೇಡ ನಮಗೆ, XYZ ABCD EF GH ಅಂತ ಕಾಲೇಜ್ ಆ್ಯಡ್ ಮಾಡಿಕೊಡಿ. ಅಟ್ಲೀಸ್ಟ್ ವಿದ್ಯಾರ್ಥಿಗಳಿಗೆ ಆ QR ಕೋಡನ್ನು ಸ್ಕ್ಯಾನ್ ಮಾಡೋದಾಗಲಿ, ಫೇಸ್ ಲಾಗಿನ್ ಮಾಡೋದಾಗಲಿ, ಆಪ್ಷನ್ ಎಂಟ್ರಿಗೆ ಲಾಗಿನ್ ಆದಮೇಲೆ ಆಪ್ಷನ್ ಎಂಟ್ರಿ ಮಾಡೋದು ಹೆಂಗೆ ಆಗಲಿ, ಅಥವಾ ಆಪ್ಷನ್ ಎಂಟ್ರಿ ಆ್ಯಡ್ ಮಾಡಿದ ಮೇಲೆ ಕಾಲೇಜಸ್ಗಳನ್ನ ಆ್ಯಡ್ ಮಾಡಿದ ಮೇಲೆ ಅದರ ಒಂದು ಪ್ರಿಯಾರಿಟಿಯನ್ನು ಚೇಂಜ್ ಮಾಡ್ಕೊಳ್ಳೋದು ಹೇಗಲಿ. ಸೊ ಅದು ಅಟ್ಲೀಸ್ಟ್ ಜಸ್ಟ್ ಲೈಕ್ ಅ ಗೇಮ್ ಅವ್ರು ಪ್ರಾಕ್ಟೀಸ್ ಮಾಡೋದಕ್ಕಾದ್ರೂ ಅವಕಾಶ ಮಾಡಿಕೊಡಿ. KE ಅವರೇ, ದಯವಿಟ್ಟು ಇದು ನಿಮ್ಮಲ್ಲಿ ರಿಕ್ವೆಸ್ಟ್ ಅಂತ ಹೇಳ್ತೀನಿ. ಸೊ ಈ ಡೆಮೋ ಆಪ್ಷನ್ ಎಂಟ್ರಿ ಲಿಂಕನ್ನು ಕೊಡಿ. ಇದನ್ನು ಕೊಟ್ಟುಬಿಟ್ಟು ವಿದ್ಯಾರ್ಥಿಗಳಿಗೆ ಅವರು ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗಲಿ. ಅಟ್ಲೀಸ್ಟ್ ಮೊಬೈಲ್ಸ್, ಲ್ಯಾಪ್ಟಾಪ್ ಬೇಡ, ಸಿಸ್ಟಮ್ ಬೇಡ, ಮೊಬೈಲಲ್ಲಾದರೂ ಮಾಡ್ಕೊಳ್ಳೋದು ಸಾಧ್ಯ ಆದರೆ ಅದು ಹೆಂಗೆ ವರ್ಕ್ ಆಗ್ತದೆ. ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಿದೆ, KE ಅವರಿಗೂ ಗೊತ್ತಾಗ್ತದೆ ತಮ್ಮ ಸಾಫ್ಟ್ವೇರ್ ಹೆಂಗೆ ವರ್ಕ್ ಆಗ್ತದ ಅಂತೇಳಿ. ಸೊ ಮೊದಲನೇದಾಗಿ ಗೊತ್ತಿರಲಿ, ಇದುವರೆಗೆ ಯಾವ ಸಿಸ್ಟಮಿಗೂ ಕೂಡ ಅಂದರೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗಿರ್ಬೋದು, ಅಪ್ಲಿಕೇಶನ್ ಫಾರ್ಮ್ ಆಗಿರ್ಬೋದು, ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗಿರ್ಬೋದು, ಇವು ಯಾವುದಕ್ಕೂ ಕೂಡ ಫೇಸ್ ಲಾಗಿನ್ನನ್ನು ಮಾಡಿಲ್ಲ KE ಅವರು. ಫೇಸ್ ಲಾಗಿನನ್ನು ಫಸ್ಟ್ ಟೈಮ್ ನೀವು ಆಪ್ಷನ್ ಎಂಟ್ರಿಗೆ ಮಾಡಿದರೆ ಅದರಲ್ಲಿ ಇರುವಂತಹ ನೆಗೆಟಿವ್ಸ್ಗಳೇನು, ಅದು ಸಾಧ್ಯ ಆಗ್ತದೋ ಇಲ್ಲೋ, ಅದರ ಟೆಕ್ನಿಕಲ್ ಗಿಚಸ್ಗಳೇನು, ಇಷ್ಟೆಲ್ಲ ಒಬ್ಬರು ಇಬ್ಬರದ್ದು ನೋಡಿ ಡೆಮೋ ನೋಡಿರ್ಬೋದು KE ಅವರು. ಆದರೆ ಲಕ್ಷಾಂತರ ವಿದ್ಯಾರ್ಥಿಗಳು ಒಂದೇ ಸಾರಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಫೇಸ್ ಲಾಗಿನನ್ನು ಯೂಸ್ ಮಾಡಿದಾಗ ಅದರಲ್ಲಿ ಏನು ಪ್ರಾಬ್ಲಮ್ಸ್ಗಳು ಆಗ್ತದ ಅನ್ನೋ ಒಂದು ಸ್ಥಿತಿಗತಿಯನ್ನು KE ಅವರು ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತದೆ. At least one day before real option entry, at least one day you give this demo option entry link. That's all. ಅಷ್ಟು ಕೊಟ್ಟರೆ ನಮ್ಮ ವಿದ್ಯಾರ್ಥಿಗಳಿಗೆ ಎಷ್ಟೋ ಹೆಲ್ಪ್ ಆಗ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಯಾಕೆ ಅಂತ ಅಂದರೆ, ಯಾಕೆ ಹೇಳ್ತಾ ಇದ್ದೀನಿ, ಇಂಟರ್ಫೇಸ್ ಇನ್ ದ ಸಿಸ್ಟಮ್ ಆ್ಯಂಡ್ ಮೊಬೈಲ್ ಈಸ್ ಟೋಟಲಿ ಡಿಫರೆಂಟ್. ಈಗ ಅವ್ರು ಏನೇ ಡೆಮೋ ವಿಡಿಯೋ ಮಾಡಿ ಹಾಕಿದ್ರು ಸಿಸ್ಟಮ್ನಲ್ಲಿ ಏನಾಗಿದೆ ಅದನ್ನು ಹಾಕ್ತಾರೆ ಹೊರತು ಮೊಬೈಲಲ್ಲಿ ಹೇಗೆ ಆಗ್ತದೆ ಅನ್ನೋದನ್ನು ಅವ್ರು ಹೇಳೋದೇ ಇಲ್ಲ. ಅದಕ್ಕೆ ಮೊಬೈಲಲ್ಲಿ ಹೇಗೆ ಅನ್ನೋದನ್ನು ಒಂದು ಡೆಮೋ ಕೊಡಿ. ಅದಾದಮೇಲೆ ಮೊಬೈಲಲ್ಲಿ ಹೇಗೆ ಮಾಡ್ಕೊಳ್ಬೋದು ಅನ್ನೋದನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಪ್ರಾಕ್ಟೀಸ್ ಮಾಡಿಸಿ. ಒಂದು ಡೆಮೋ ಲಿಂಕ್ ಕೊಟ್ಟು ಪ್ರಾಕ್ಟೀಸ್ ಮಾಡಿಸಿ. ಯಾಕಂದರೆ ಆ ಇಂಟರ್ಫೇಸ್ ಅಂದರೆ ಯಾವ ರೀತಿ ಆ ಪೇಜ್ ಕಾಣಿಸ್ತದೆ, ಆ ಲಾಗಿನ್ ಪೇಜ್ ಯಾವ ರೀತಿ ಕಾಣಿಸ್ತದೆ, ಆಪ್ಷನ್ ಎಂಟ್ರಿ ಪೇಜ್ ಹೆಂಗೆ ಕಾಣಿಸ್ತದೆ ಅನ್ನೋದರ ಒಂದು ಜ್ಞಾನವೂ ಕೂಡ ವಿದ್ಯಾರ್ಥಿಗಳಿಗೆ ಇರೋದಿಲ್ಲ. ಲ್ಯಾಪ್ಟಾಪಲ್ಲಿ ಹೆಂಗೆ ಕಾಣಿಸ್ತದೆ ಫೈನ್, ಆದರೆ ಮೊಬೈಲ್ ಯೂಸ್ ಮಾಡ್ತಾ ಇದ್ದರೆ ಮೊಬೈಲಲ್ಲಿ ಹೆಂಗೆ ಕಾಣಿಸ್ತದೆ ಅನ್ನೋದು ಬೇಕಲ್ವಾ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಮೇಕ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ ಫ್ಯಾಮಿಲಿಯರ್ ವಿತ್ ದ ಫೇಸ್ ಲಾಗಿನ್ ಸಿಸ್ಟಮ್. ಫೇಸ್ ಲಾಗಿನ್ ಸಿಸ್ಟಮ್ಗೆ ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್ಗೆ ಫ್ಯಾಮಿಲಿಯರ್ ಮಾಡಿ. ಇಲ್ಲ ಅಂದರೆ ನಮ್ಮ ವಿದ್ಯಾರ್ಥಿ ಮತ್ತು ಪಾಲಕರಿಗೆ ಬಹಳ ಪ್ರಾಬ್ಲಮ್ ಆಗ್ತದೆ. ಯಾಕೆ ಅಂದರೆ ಆಪ್ಷನ್ ಎಂಟ್ರಿ ಈಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇನ್ ದ ಕೌನ್ಸಿಲಿಂಗ್. ಆ ಫೇಸ್ ಲಾಗಿನ್ನಿಗೆ ನಮ್ಮ ವಿದ್ಯಾರ್ಥಿಗಳು ಮತ್ತು ಪಾಲಕರಿಗೆ ಫ್ಯಾಮಿಲಿಯರ್ ಆಗೋ ಹಾಗೆ ಏನಾದರೂ ಒಂದು ಮಾಡಿ. ಪ್ಲೀಸ್ ಗಿವ್ ಅಟ್ ಲೀಸ್ಟ್ 5 days ಟೈಮ್ ಫಾರ್ ದ ಆಪ್ಷನ್ ಎಂಟ್ರಿ. 5 days ಟೈಮನ್ನು ಕೊಡೋದಕ್ಕೆ ಟ್ರೈ ಮಾಡಿ. 5 days ಟೈಮನ್ನು ಕೊಡಿ. ದಯವಿಟ್ಟು 5 days ಟೈಮನ್ನು ಕೊಡಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟನ್ನು ಹೇಳ್ತೀನಿ. ಲಾಸ್ಟ್ ಇಯರ್ ಏನಾಗಿದೆ ಅನ್ನೋದನ್ನು ಹೇಳ್ತೀನಿ. ಆವಾಗ ನಿಮಗೆ ಅರ್ಥ ಆಗ್ತದೆ ಯಾಕೆ ನಾನು ಅಟ್ಲೀಸ್ಟ್ 5 days ಟೈಮನ್ನು ಕೊಡಿ ಅಂತ ಕೇಳ್ತಾ ಇದ್ದೀನಿ ಅಂಥೇಳಿ. ಇದು ನಾನು ಹೇಳ್ತಾ ಇರೋದು ಬಿಫೋರ್ ಮಾಕ್. ನೋಡಿ, ಇನ್ಮೇಲೆ ಏನೇನು ಸಿಸ್ಟಮ್, ಏನೇನು ಪ್ರೊಸೀಜರ್ಗಳು ಬರ್ತಾ ಹೋಗ್ತದ KE ಅವ್ರ ಕಡೆಯಿಂದ, ಇದು ಹರಿಬರಿಯಲ್ಲಿ ನಡೆಯುವಂಥದ್ದಾಗ್ತದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, MC ಫಸ್ಟ್ ಆಫ್ ಆಲ್ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಬೇರೆ, ಮೆಡಿಕಲ್ ಕೌನ್ಸಿಲಿಂಗ್ ಬೇರೆ ಇದ್ದಿದ್ರೆ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಯಾಕಂದರೆ MCC ಅವರು ಸೆಪ್ಟೆಂಬರ್ ಎಂಡ್ವರೆಗೂ ಕೌನ್ಸಿಲಿಂಗ್ ಮಾಡ್ತಾರೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಮಾಪ್ ಅಪ್, ಸ್ಟೇ ವೇಕೆನ್ಸಿ ಅಂತೇಳಿ. ಬಟ್ ಇಲ್ಲಿ ನಾವು ಸೆಪ್ಟೆಂಬರ್ ಎಂಡ್ವರೆಗೆ ಕೌನ್ಸಿಲಿಂಗ್ ಮಾಡೋಣ ಅಂತ ಹೋದರೆ KE ಅವರಿಗೆ ಪ್ರಾಬ್ಲಮ್ ಏನಿದೆ, ಪ್ರಾಬ್ಲಮ್ ಈಸ್ ಇಂಜಿನಿಯರಿಂಗಿಗೆ ಆಗಸ್ಟ್ 15 ಒಳಗಡೆ AICTE ರೂಲ್ಸ್ ಪ್ರಕಾರ ಕೌನ್ಸಿಲಿಂಗನ್ನು ಮುಗಿಸ್ಲೇಬೇಕು. ಅದು ಮುಗಿಸ್ಬೇಕು ಅಂತೇಳಿ ಹರಿಬರಿಯಲ್ಲಿ ನಾವು ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ಗೆ ಎಟ್ ಎ ಟೈಮ್ ನಾವು ಸ್ಟಾರ್ಟ್ ಮಾಡಲೇಬೇಕಾಗ್ತದೆ, ಬೇರೆ ಆಪ್ಷನ್ನೇ ಇಲ್ಲ. ಲಾಸ್ಟ್ ಇಯರ್ ಏನಾಗಿದೆ ಹೇಳ್ತೀನಿ. ಇಂಜಿನಿಯರಿಂಗ್ ಆಪ್ಷನ್ ಎಂಟ್ರಿಗೆ ಆಲ್ಮೋಸ್ಟ್ ಅ ಮಂತ್ ಟೈಮ್ ಕೊಟ್ಟಿದ್ರು. ನಿಮಗೆ ಇದರ ಡೀಟೇಲ್ಸ್ ಬೇಕು ಅಂದರೆ KE ಲಾಸ್ಟ್ ಇಯರ್ದು ಡೀಟೇಲ್ಸ್ ಇದೆ, KE ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. 1 month ಟೈಮ್ ಕೊಟ್ಟಿದ್ರು. ಬಟ್ ಅದೇ ನಮಗೆ ಮೆಡಿಕಲ್ ಅಂತ ಬಂದಾಗ ಮೆಡಿಕಲ್ ಆಪ್ಷನ್ ಎಂಟ್ರಿಗೆ ಟೈಮ್ ಎಷ್ಟು ಕೊಟ್ಟಿದ್ರು ಗೊತ್ತಾ? ಲೆಸ್ ದ್ಯಾನ್ 48 hours ಇತ್ತು. ನಾನು ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ. ಅದಾದಮೇಲೆ ಮತ್ತೆ 2 ದಿನ ಎಕ್ಸ್ಟೆಂಡ್ ಮಾಡಿದರು, ಮತ್ತೆ ಟೆಕ್ನಿಕಲ್ ಗಿಚ್ಚಸ್ ಆಯಿತು, 3 ದಿನ ಎಕ್ಸ್ಟೆಂಡ್ ಮಾಡಿದರು, ಮಾಕ್ ಅಲಾಟ್ಮೆಂಟ್ ಆಯಿತು, ಇವೆಲ್ಲ ಕರೆ. ಆದರೆ ಫಸ್ಟ್
ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಟೈಮ್ ಅಂಥೇಳಿ ಏನು ನೋಟಿಫಿಕೇಶನ್ ಕೊಟ್ಟಿದ್ರು, ಅದರಲ್ಲಿ ಲೆಸ್ ದೆನ್ 48 ಅವರ್ಸ್ ಇತ್ತು. ಎಲ್ಲ ವಿದ್ಯಾರ್ಥಿಗಳು ಪಾಲಕರು ಟೆನ್ಷನ್ ಆಗಿಬಿಟ್ರು. ರಾತ್ರಿಯಿಂದ ಬೆಳಗೋರಿಗೆ ಹೆಂಗೆ ಆಗಬೇಕಿದು ಕೆಲಸ? ಸೊ ಅದಕ್ಕಾಗಿ 12 ಗಂಟೆ 1 ಗಂಟೆಗೆ ಸೈಬರ್ ಸೆಂಟರ್ಲಿ ಕುತ್ಕೊಂಡು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಂಡು ಬಂದಿದ್ದಿದೆ. ಅದು ವಿದೌಟ್ ಫೇಸ್ ಲಾಗಿನ್ ಇಮಿಡಿಯೇಟ್ ಆಗುವಂಥ ಕೆಲಸ. ವಿತ್ ಫೇಸ್ ಲಾಗಿನ್ ಆಗಿ ಮತ್ತು ಲೇಟ್ ಆದರೆ ಏನು ಮಾಡಬೇಕು ನಾವು? ಲಾಸ್ಟ್ ಇಯರ್ ಏನಿತ್ತು ಅಂತ ಹೇಳ್ತೀನಿ. ಯಾರಾದರೂ ಲಾಸ್ಟ್ ಇಯರ್ ನನ್ನ ಜೊತೆಗೆ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಿದ್ರೆ ನೀವು ಒಪ್ಕೋತೀರಿ. ಡೇ ಫಾರ್ ಎಕ್ಸಾಂಪಲ್ ನೋಡಿ, ಡೇ 1 ಅಂತ ಇಟ್ಕೊಳ್ಳಿ, ಡೇ 2, ಡೇ 3, ಡೇ 4 ಅಂತ ಇರ್ತದೆ. ಏನು ಮಾಡಿದರು ಅಂದರೆ ಆಲ್ಮೋಸ್ಟ್ ಎಟ್ 8 PM ಆಪ್ಷನ್ ಎಂಟ್ರಿಯನ್ನು ಓಪನ್ ಮಾಡಿದರು. MBBS ಆಪ್ಷನ್ ಎಂಟ್ರಿಯನ್ನು ಓಪನ್ ಮಾಡಿದರು 8 PM. ಎರಡನೇ ದಿವಸ ಫುಲ್ ಡೇ ಕೊಟ್ಟಿದ್ರು. ಎರಡನೇ ದಿವಸ ರೈಟ್, ಎರಡನೇ ದಿವಸ ಫುಲ್ ಡೇ ಕೊಟ್ಟಿದ್ರು. ಮೂರನೇ ದಿವಸ ಆಲ್ಮೋಸ್ಟ್ ನನಗೆ ನೆನಪಿರೋ ಹಾಗೆ 11 AM ಈಸ್ ದ ಲಾಸ್ಟ್ ಟೈಮ್ ಅಂತ ಅಂದ್ಬಿಟ್ರು. ನೀವೇ ಥಿಂಕ್ ಮಾಡಿ, ರಾತ್ರಿ 8 ಗಂಟೆಗೆ ಆಪ್ಷನ್ ಎಂಟ್ರಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಒಂದು ದಿವಸ ಫುಲ್ ಡೇ ಕೊಟ್ಟಿದ್ದಾರೆ. ಎರಡನೇ ದಿವಸ ಫಸ್ಟ್ ಡೇ 8 PM, ಇವತ್ತು ರಾತ್ರಿ ಸ್ಟಾರ್ಟ್ ಆದರೆ ನಾಳೆ ಫುಲ್ ಡೇ ಕೊಟ್ಟಿದ್ದಾರೆ. ನಾಡಿದ್ದು 11 AM ಸ್ಟಾಪ್ ಮಾಡಿದ್ದಾರೆ. ಅಂದರೆ ಎಷ್ಟು ದಿನ ಆಯ್ತು ಇದು? ಲೆಸ್ ದೆನ್ 48 ಅವರ್ಸ್. ಇಷ್ಟರಲ್ಲಿ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೋಬೇಕು ಅಂದಾಗ ಎಲ್ಲ ವಿದ್ಯಾರ್ಥಿಗಳು ಪಾಲಕರಲ್ಲಿ ಪ್ಯಾನಿಕ್ ಆಗಿಬಿಟ್ರು, ಟೆನ್ಷನ್ ಆಗಿಬಿಟ್ರು. ಅದಾದ ಮೇಲೆ ಇದರಲ್ಲೂ ಮತ್ತೆ ಟೆಕ್ನಿಕಲ್ ಗಿಚ್ಚಸ್ ಬಂತು, ಸಾಫ್ಟ್ವೇರ್ ಪ್ರಾಬ್ಲಮ್ಸ್ ಬಂತು. ಸೊ ಭಾಳಷ್ಟು ಜನರಿಗೆ ಲಾಗಿನ್ನೇ ಆಗಲಿಲ್ಲ. ಲಾಗಿನ್ ಆದರೂ ಕೂಡ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಇಷ್ಟೆಲ್ಲ ಆಗಿಬಿಟ್ಟು ಮತ್ತೆ 4th ಡೇ 5th ಡೇ 6th ಡೇ ಅದು ಎಕ್ಸ್ಟೆಂಡ್ ಆಯ್ತಾ ಹೋಗ್ತು. ಬಟ್ ಅದನ್ನೇ ನಾನು ಹೇಳೋದು, ಫಸ್ಟ್ ಡೇನೇ ನೋಟಿಫಿಕೇಶನ್ ಕೊಡಬೇಕಾದ್ರೇ ನಮಗೆ ಅಟ್ಲೀಸ್ಟ್ 5 ಡೇಸ್ ಟೈಮ್ ಅಂತ ಕೊಟ್ಟುಬಿಟ್ರೆ ವಿದ್ಯಾರ್ಥಿಗಳು ಕೂಡ ಕೂಲಾಗಿರ್ತಾರೆ, ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡ್ತಾರೆ, ಯಾವುದೇ ತಪ್ಪಿಲ್ಲದೆ ಮಾಡ್ತಾರೆ. ಆ ಕಾರಣಕ್ಕೆ ಸಾಕಷ್ಟು ಟೈಮನ್ನು ವಿದ್ಯಾರ್ಥಿಗಳಿಗೆ ಕೊಡಬೇಕಾಗ್ತದೆ. ಅಟ್ಲೀಸ್ಟ್ 5 ಡೇಸ್ ಟೈಮನ್ನು ಕೊಡಿ. ನೀವು ಕೇಳ್ಬೋದು, ಸರ್ ಇಂಜಿನಿಯರಿಂಗ್ ಮತ್ತು 1 ತಿಂಗಳ ಕೊಟ್ಟರು, ಮೆಡಿಕಲ್ ಯಾಕೆ ಲೇಟ್ ಆಯಿತು ಅಂದರೆ ಲಾಸ್ಟ್ ಇಯರ್ MCC ಅವ್ರ ಕಡೆಯಿಂದ ಕೌನ್ಸಿಲಿಂಗ್ ಲೇಟ್ ಆಯಿತು. ಯಾಕಂದ್ರೆ ನಿಮಗೆಲ್ಲ ಗೊತ್ತಿದೆ, ನೀಟ್ ರಿಸಲ್ಟ್ ಬಂದ ಮೇಲೆ ಕೋರ್ಟಲ್ಲಿ ಕೇಸ್ ಹೋಯಿತು. ಆ ಕಾರಣಕ್ಕೆ ರಿಸಲ್ಟ್ ಮತ್ತೊಂದು ಸಲ ಅನೌನ್ಸ್ ಆಯಿತು. ಸೊ ಅದಾದಮೇಲೆ MCC ಅವ್ರು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಿದ್ರು, ಲೇಟ್ ಆಯಿತು. ಲೇಟ್ ಆಗಿರುವಂಥ ಕಾರಣಕ್ಕೆ 5 ದಿವಸನೂ ಕೊಡಲಿಲ್ಲ. ಫಸ್ಟ್ ನೋಟಿಫಿಕೇಷನಲ್ಲಿ ಲೆಸ್ ದೆನ್ 48 ಅವರ್ಸನ್ನು ಕೊಟ್ಟುಬಿಟ್ಟು ಅದಾದ ಮೇಲೆ ಮುಂದೆ ಹೋಗ್ತಾ ಏನಾಗಿತ್ತು ಅಂತ ಅಂದರೆ, ಸೊ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ, KE ಅವರು ಎಕ್ಸ್ಟೆಂಡ್ ಮಾಡಿದ್ದಾರೆ, ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗೇ ಆಗಿದೆ. ಆದರೆ ನಾ ಹೇಳೋದು, ಫಸ್ಟ್ ಡೇ ಕೊಟ್ಟಾಗ ಆ ವಿದ್ಯಾರ್ಥಿಗಳು ಮತ್ತು ಪಾಲಕರಲ್ಲಿ ಎಷ್ಟು ಟೆನ್ಷನ್ ಪಟ್ಕೋತಾರೆ ಆ ವಿದ್ಯಾರ್ಥಿಗಳು. ಆ ಕೆಲಸವನ್ನು ದಯವಿಟ್ಟು ಈ ವರ್ಷ ಕೊಡಬೇಡಿ ಅಂತ ಕೇಳ್ಕೊತೀನಿ. ಫೈನಲಿ ಇಂಟೆನ್ಷನ್ ಈಸ್ ವೆರಿ ಗುಡ್. KE ಅವರ ಇಂಟೆನ್ಷನ್ ಏನಿದೆ, ಫೇಸ್ ಲಾಗಿನ್ ಕಂಪಲ್ಸರಿ ಮಾಡ್ತೀವಿ, ಪ್ರತಿ ಟೈಮ್ ಲಾಗಿನ್ ಆಗಬೇಕಾದ್ರೆ ಫೇಸ್ ಲಾಗಿನ್ ಮಾಡ್ತೀವಿ, OTP ಲಾಗಿನ್ ಮಾಡ್ತೀವಿ, ಕರೆಕ್ಟೇ. ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ಬೆಸ್ಟ್ ಆಪ್ಷನ್. ಇಂಟೆನ್ಷನ್ ಈಸ್ ವೆರಿ ವೆರಿ ಗುಡ್. ಅದರ ಬಗ್ಗೆ ನಮ್ಮ ಅಪ್ರಿಷಿಯೇಷನ್ ಇದೆ. ಯಾವುದೇ ರೀತಿಯ ಅನ್ಯಾಯ ಆಗಬಾರ್ದು ಅನ್ನೋದಕ್ಕೆ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ವಿ ವಿಲ್ ಅಪ್ರಿಷಿಯೇಟ್ KE. ಆದರೆ ಇಟ್ ಶುಡ್ ನಾಟ್ ಬಿ ದ ಹರ್ಡಲ್ ಫಾರ್ ದ ಸ್ಟೂಡೆಂಟ್ಸ್ ಆ್ಯಂಡ್ ದ ಪೇರೆಂಟ್ಸ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದೇ ಒಂದು ಇಂಟೆನ್ಷನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಹರ್ಡಲ್ಸ್ ಆಗಬಾರ್ದು, ಆಗದೆ ಇರೋ ಹಾಗೆ ದಯವಿಟ್ಟು KE ಅವರು ನೋಡ್ಕೊಳ್ಳಿ ಅಂಥೇಳಿ ಕೈ ಮುಗಿದು ಕೇಳ್ಕೊತೀನಿ. ಯಾಕೆ ಅಂತ ಅಂದರೆ ಇದು ಇಂಪಾರ್ಟೆಂಟ್ ಸ್ಟೆಪ್. ಆಪ್ಷನ್ ಎಂಟ್ರಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಸ್ಟೆಪ್. ಅಲ್ಲಿ ಯಾವುದೇ ಪ್ರಾಬ್ಲಮ್ ಆಗದೆ ಇರೋ ಹಾಗೆ ಸಾಫ್ಟ್ವೇರನ್ನು ಅಪ್ಗ್ರೇಡ್ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ಅದರ ಒಂದು ಸಂಪೂರ್ಣ ಮಾಹಿತಿ ಇರಬೇಕು ಅನ್ನೋದಕ್ಕೆ ಬರೀ ಡೆಮೋ ವಿಡಿಯೋನ ಮಾಡಿ ವಿದ್ಯಾರ್ಥಿಗೆ ತೋರಿಸಿದ್ರೆ ಆಗೋದಿಲ್ಲ. ಅವರು ಮಾಡೋ ಹಾಗೆ ಒಂದು ಡೆಮೋ ಲಿಂಕನ್ನು ಕೊಡಿ. ಡೆಮೋ ಲಿಂಕನ್ನು ಕೊಟ್ಟು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಡಿ. ಅದಾದಮೇಲೆ ರಿಯಲ್ ಆಪ್ಷನ್ ಎಂಟ್ರಿ ಲಿಂಕನ್ನು ಕೊಡಿ. ಅದಾದ ಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಇರ್ತದೆ, ಮುಂದಿನ ಪ್ರೊಸೀಜರ್ಗಳು ಇರ್ತದೆ. ಈ ರೀತಿಯಾಗಿ ಅವರ ಇಂಟೆನ್ಷನ್ ಏನಿದೆ ಅದು ಬಹಳ ಚೆನ್ನಾಗಿದೆ. ಬಟ್ ಆ ಇಂಟೆನ್ಷನ್ನು ನಮ್ಮ ವಿದ್ಯಾರ್ಥಿಗಳು ಮತ್ತು ಪಾಲಕರು ಯಾರ್ಯಾರು ಕಷ್ಟಪಟ್ಟು ಓದಿದ್ದಾರೆ ಮಕ್ಕಳು, ಅವರ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಹರ್ಡಲ್ ಆಗದೇ ಇರಲಿ ಅಂತ ಹೇಳಿ KE ಅಲ್ಲಿ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.